ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿ ದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೀಷ ಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ಅವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ. ಓಂ ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವವಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯಾದಿ ಕವಯೇ ಮುಖ್ಯಂತಿ ಯಂ ಸೂರಯಃ ತೇಜೋ ವಾರಿ ಮೃದಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತಾ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ಸ್ಮರಣಾತ್ ಭವೇತ್. ಭವತಿ ಯದನುಭಾವಾತ್ ಏಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಯಂ ಪ್ರವ್ರಜಂದಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹ ಕಾತರಾಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣು ಭಕ್ತಿ ಪರಾಯಣಾಃ ಧರ್ಮ ಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ಮೂಕೋಪಿ ಯತ್ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣಮುಖಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವ ಪದಾಶ್ರಯಾನ್. ಆಪಾದಮೌಲಿ ಪರ್ಯಂತಂ ಗುರೂಣಾಮಾಕೃತಿಂ ಸ್ಮರೆತ್. ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಸ್ವಸ್ತ್ಯಸ್ತು ಸತಾಂ ಶ್ರೀ ವೇದಾಂತ ಮಹಾಚಲಂ ಹಿ ಪರಿತಃ ಸಂಯೋಜ್ಯ ಸೂತ್ರಾಹಿಪಂ ಸದ್ವಾತಾಗಮಪೋಷಿತಾತ್ಮಹೃದಯಂ ತತ್ಪೂರ್ವಪಕ್ಷಾಸುರೈಃ ಸಿದ್ಧಾಂತೋಕ್ತಿಸುರೇಶ್ವರೈಶ್ಚ ಮತಿತೋ ಯಕೃಷ್ಣದುಗ್ಧಾಂಬುಧಿಃ ಸ್ವೀಯಾನಾಂ ಅಮೃತಂ ಪ್ರಯಚ್ಛತಿ ಸಮಾಂ ಪಾಯಾದ್ಗುಣೋದ್ಯನ್ಮಣಿಃ. ತತಃ ಕದಾಚಿತ್ ಪತಿಪೂತನಾಖ್ಯಾ ಸ್ವಮಾಯಯಾ ರೂಪಮವಾಪ್ಯ ರಮ್ಯಂ ತಮಂಕಮಾರೋಪ್ಯ ವಿಷಾನುಶಕ್ತ ಕುಚಂ ಮುದಾ ಪಾಯೇದಂಬುಜಾಕ್ಷಂ. ಜಾತಕರ್ಮ ಅನಂತರದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಮಾಡಿದಂತಹ ದುಷ್ಟ ಸಂಹಾರದ ಕಾರ್ಯವನ್ನು ವಾದಿರಾಜ ಶ್ರೀಮತ್ ಚರಣರು ವರ್ಣನೆ ಮಾಡ್ತಾ ಇದ್ದಾರೆ. ಕಂಸನ ಸಾಕುತಾಯಿಯಾದ ಪೂತನಿ 10 ದಿನದ ಒಳಗಿನ ಎಲ್ಲ ಮಕ್ಕಳನ್ನ ಕೊಂದು ಬರ್ತೇನೆ ಅಂತ ಕಂಸನಿಂದ ಪ್ರೇರಿತಳಾಗಿ ಕಂಸನ ಪ್ರೀತ್ಯರ್ಥವಾಗಿ ಅವಳು ಏನು ಕರ್ಮ ಮಾಡಿದ್ದಾಳೆ ಅಂದರೆ ಶಿಶು ಹತ್ಯೆ ಮಾಡಿದ್ದಾಳೆ. ದುಷ್ಟರ ಸಹವಾಸ ಮಾಡಿದರೆ, ದುಷ್ಟರ ಪ್ರೀತಿಗಾಗಿ ಕರ್ಮವನ್ನು ಮಾಡಿದರೆ ಆ ಕರ್ಮಗಳೆಲ್ಲ ಹೇಗಿರುತ್ತೆ ಅನ್ಲಿಕ್ಕೆ ಇದು ಸಾಕ್ಷಿ. ಅನೇಕ ಗ್ರಾಮಗಳು ಪಟ್ಟಣಗಳಿಗೆ ಹೋಗಿದ್ದಾಳೆ. ಅವಳ ಮೇಲೆ ಬೀಸಿದ ಗಾಳಿ ಮಗುವಿಗೆ ತಾಕಿದರೂ ಕೂಡ ಅದು ಸತ್ತು ಹೋಗ್ತಿತ್ತಂತೆ. ಅಂದರೆ ಇವತ್ತೇನು ಇನ್ಫೆಕ್ಷನ್ ಅಂತಾರೆ, ಅದು ಮೊಟ್ಟ ಮೊದಲ ಬಾರಿಗೆ ಬಂದಿದ್ದು ಅವಳಿಂದಲೋ ಏನು ಕಥೆಯೋ.
ಕೆಲವು ಮಕ್ಕಳು ಭಾರಿ ಗಟ್ಟಿ, ಅವು ಹಾಗೆಲ್ಲ ಸಾಯ್ತಾ ಇರಲಿಲ್ಲ. ಅವುಗಳನ್ನು ನೋಡಿದ್ರೆ ಸಾಕು, ಇವಳು ದೃಷ್ಟಿ ಬಿದ್ದರೆ ಪ್ರಾಣವನ್ನ ಅಪಹಾರ ಮಾಡೋಳು. ಕೆಲವಿಗೆ ದೃಷ್ಟಿ ಬಿದ್ದರೂ ಇಲ್ಲ, ಸ್ಪರ್ಶ. ಕೆಲವು ಮಕ್ಕಳಿಗೆ ತೊಡೆಯಲ್ಲಿ ಹಾಕಿ ಒಂದು ತೊಟ್ಟು ತನ್ನ ವಿಷದ ಹಾಲನ್ನು ಕುಡಿಸಿದ್ರೆ ಸಾಕು, ಅವು ಪ್ರಾಣ ಬಿಡ್ತಾ ಇದ್ವು. ಹೀಗೆ ಅನೇಕ ಮಕ್ಕಳನ್ನ ಸಂಹಾರ ಮಾಡ್ತಾ ನಂದಗೋಕುಲಕ್ಕೆ ಬಂದಿದ್ದಾಳೆ. ನಂದಗೋಕುಲಕ್ಕೆ ಬಂದಂತಹ ಪೂತನಿ ವಿಚಾರ ಮಾಡಿದ್ಲಂತೆ, ಅವತ್ತು ಕೃಷ್ಣನನ್ನ ತೊಟ್ಟಿಲಿಗೆ ಹಾಕುವ ದಿನ. ಯಶೋದೆ ಇಡೀ ಊರಿನ ಎಲ್ಲ ಮುತ್ತೈದೆಯರಿಗೆ ಕರೆದಿದ್ದಾಳೆ. ಆ ಎಲ್ಲ ಹೆಣ್ಣು ಮಕ್ಕಳು ಕೂಡ ಅದ್ಭುತವಾಗಿ ಶೃಂಗಾರ ಮಾಡಿಕೊಂಡು ಕೃಷ್ಣನ ಮನೆಯ ಕಡೆಗೆ ಹೊರಟಿದ್ದಾರೆ. ಹೋಗುವ ಎಲ್ಲರ ಕೈಯಲ್ಲಿ ಮಗುವಿಗೆ ಏನಾದರೂ ಕೊಡಬೇಕು. ಮಕ್ಕಳ ಮನೆಗೆ ಖಾಲಿ ಕೈಯಲ್ಲಿ ಹೋಗಬಾರದು. ಗುರುಗಳು ಮಕ್ಕಳು ದೇವರ ಮನೆಗೆ ತಂದೆ ತಾಯಿಗಳ ಬಳಿಗೆ ಹೋಗುವ ಸಂದರ್ಭದಲ್ಲಿ ಖಾಲಿ ಕೈಯಲ್ಲಿ ಹೋಗಬಾರ್ದು. ಹೀಗಾಗಿ ಸರ್ವೇ ಉಪಾಯನ ಪಾಣಯ, ಎಲ್ಲರೂ ಕೈಯಲ್ಲಿ ದೇವರಿಗೆ ಅರ್ಪಣೆ ಮಾಡಲಿಕ್ಕೆ ಹಿಡ್ಕೊಂಡು ಹೊರಟಿದ್ದಾರಂತೆ. ಅವರು ಎಲ್ಲರನ್ನ ನೋಡಿ ಪೂತನಿ ವಿಚಾರ ಮಾಡಿದ್ದಾಳೆ, ಇವರಿಷ್ಟೆಲ್ಲ ಚಂದದ ಅಲಂಕಾರ ಮಾಡಿಕೊಂಡಿದ್ದಾರೆ, ಇವ್ರ ಮಧ್ಯ ನಾನಿಷ್ಟು ಕರಾಳವಾದ ದೇಹವನ್ನು ತೆಗೆದುಕೊಂಡು ನನ್ನ ವಿಕಾರವಾದ ಆಕಾರ ಎಲ್ಲಿ ಒಳಗೆ ಬಿಡ್ತಾರೆ, ಹಾಗ ನಾನು ಸ್ವಲ್ಪ ಅಲಂಕಾರ ಮಾಡಿಕೊಳ್ಳೋಣ ಅಂತ ವಿಚಾರ ಮಾಡಿದ್ದಾಳ. ದೇವರ ಬಳಿಗೆ ಬರುವಾಗ ಇಲ್ಲದ ಸಲ್ಲದ ವೇಷ ಹಾಕಿ ಬರಬಾರ್ದು. ಅಲಂಕಾರ ಮಾಡಿಕೊಂಡ್ರೆ ತಪ್ಪಿಲ್ಲ, ಮುತ್ತೈದೆಯರು ಅಲಂಕಾರ ಮಾಡಿಕೊಳ್ಬೇಕು, ಲಕ್ಷ್ಮಿಯ ಸನ್ನಿಧಾನ ವಿಶೇಷ. ಆದರೆ ಮೋಸ ಮಾಡಬೇಕು ಅಂತ ಅಲಂಕಾರ ಮಾಡಿಕೊಳ್ಬಾರ್ದು. ಇವಳು ಮೋಸ ಮಾಡುವ ದುರ್ಬುದ್ಧಿಯಿಂದ ಕಾಮರೂಪಿಣಿಯಾದ ಕಾಮಚಾರಿಣಿಯಾದಂತಹ ಪೂತನೆ ತನ್ನ ದೇಹದ ರೂಪವನ್ನೇ ಮರೆಮಾಚಿದ್ದಾಳ. ಬಹಳ ಅದ್ಭುತವಾದ ರೂಪವನ್ನ ಸ್ವೀಕಾರ ಮಾಡಿದ್ದಾಳ. ಅವಳು ಹೇಗೆ ರೂಪವನ್ನ ಧಾರಣೆ ಮಾಡಿದ್ದಾಳೆ ಅಂದ್ರೆ, ಸ್ವಮಾಯಯ ರೂಪಮವಾಪ್ಯರಮ್ಯಂ. ಸ್ವಮಾಯ, ತನ್ನ ಮಾಯಾ ಶಕ್ತಿ, ಇಚ್ಛಾಶಕ್ತಿ, ಒಂದೇ ಕ್ಷಣದಲ್ಲಿ ಅವಳ ಕರಾಳವಾದ ದೇಹ ಮಾಯ ಆಗಿದೆ. ಅತ್ಯಂತ ಸುಂದರಿಯಾಗಿ ಕಾಣ್ತಾ ಇದ್ದಾಳೆ. ಹೇಗಿದ್ಲು? ಪರಿಸ್ಫುರನ್ನು ಪುರಕಂಕಣೋಜ್ವಲ ಲಸನ್ನಿತಂಬಾರ್ಪಿತ ರತ್ನಮೇಕಲಾ ದೃಗಂತ ಸ್ತಂಭ ತಂಬಿತ ಮಾನಿಮಂಡಲ ತದುರ್ವಶಿ ವಾಸ್ತಿ ವಿಲೋಲ ಕುಂಡಲ. ಕಾಲಿಗೆ ಶಬ್ದ ಮಾಡುವ ಕಾಲ್ ಕಡಗವನ್ನ ಹಾಕಿದ್ದಾಳಂತೆ, ಪೈಜಣವನ್ನ ಹಾಕಿದ್ದಾಳೆ. ಒಂದು ಹೆಜ್ಜೆ ಇಟ್ಟರೆ ಸಾಕು, ಎಲ್ಲರ ದೃಷ್ಟಿ ಇವಳ ಕಡೆ ತಿರುಗಬೇಕು. ಅಂತಹ ಅದ್ಭುತವಾದ ಗೆಜ್ಜೆ. ಆ ಗೆಜ್ಜೆ ಮೇಲೆ ಎಲ್ಲರಿಗೂ ಕಣ್ಣಿರ್ಬೇಕು, ಹಾಗೆ ಗೆಜ್ಜೆಯನ್ನು ಹಾಕೊಂಡಿದ್ದಾಳೆ. ಕೈ ತುಂಬ ಬಳೆ ಅಂತೆ, ಎಲ್ಲ ಬಂಗಾರದ ಬಳೆಗಳು. ಅವೆಲ್ಲ ಮೋಸದ್ದೇ ನೋಡಿ. ಮೋಸದ ಬಳೆ ಮೋಸದ್ದು ಹೊಳೆಯುವಷ್ಟು ರಿಯಲ್ದು ಹೊಳೆಯಲ್ಲ. ರಿಯಲ್ದು ಒಳ್ಳೆ ಅದು ಸುಮ್ಮನೆ ಇರುತ್ತೆ, ಈ ಮೋಸದ್ದಿರುತ್ತೆ, ಫಳ 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 ಅನ್ನತ್ತೆ. ಅವಳು ಕಂಕಣಗಳಲ್ಲಿ, ಕೈಗಳಲ್ಲಿ ಕಂಕಣವನ್ನ ಹಾಕ್ಕೊಂಡಿದ್ದಾಳೆ. ಉಜ್ವಲವಾದ ಕಾಂತಿ ಅದರದು. ಅದರ ಮೇಲೆ ಸೊಂಟಕ್ಕೆ ಟೊಂಕಕ್ಕೆ ಬಿಗಿದಂತಹ ನವರತ್ನ ಖಚಿತವಾದ ಡಾಬು. ಇಡೀ ಗೋಕುಲ ಅದು. ನಂದ ಗೋಕುಲ ಅಂದ್ರೆ ಹಳ್ಳಿ. ಅದು ಹಳ್ಳಿ ಒಳಗೆ ಇಷ್ಟು ಆಭರಣ ಇಟ್ಕೊಂಡವರೇ ಇಲ್ಲ. ಇಟ್ಕೊಂಡಿದ್ರು ಇಷ್ಟೆಲ್ಲ ಮೈ ಮೇಲೆ ಹಾಕೊಳ್ಳೋರಿಲ್ಲ. ಹಾಕೊಂಡ್ರು ಹಳೇದಿರುತ್ತೆ ವಿನ ಮಾರ್ಕೆಟ್ ತಂದು ಹಾಕೊಂಡಾಗೆ. ಹೀಗೆ ಲಸನ್ನಿತಂದ ನಿತಂಬಾರ್ಪಿತ ರತ್ನ ಮೇಕಲ, ತನ್ನ ಟೊಂಕದಲ್ಲಿ ಬಿಗಿದು ಕಟ್ಟಿದಂತಹ ನವರತ್ನ ಖಚಿತವಾದ ಒಡ್ಯಾಣ, ಅದರಿಂದ ಅಲಂಕೃತಳಾಗಿದ್ದಾಳೆ. ಈ ಎಲ್ಲ ಅಲಂಕಾರಕ್ಕಿಂತಲೂ ಅವಳ ಕಣ್ಣು, ಆ ಕಣ್ಣಿನ ನೋಟ, ಆ ಓರೆ ನೋಟದಿಂದ ಎಲ್ಲರ ಮನಸ್ಸನ್ನ ಸೂರೆಗೊಳ್ತಾ ದೃಗಂತ ಸಂಸ್ತಂಭಿತ ಮಾನಿಮಂಡಲ. ಓರೆ ನೋಟದಿಂದ ಎಲ್ಲ ಹೆಣ್ಣು ಮಕ್ಕಳ ಮನಸ್ಸನ್ನ ಸ್ತಂಭನಗೊಳಿಸಿಬಿಟ್ಟಿದ್ದಾಳಂತ. ಒಮ್ಮೆ ಅವಳು ಯಾರನ್ನಾದರೂ ನೋಡ್ಬಿಟ್ರೆ ಸಾಕು, ಅವರು ಮತ್ತಾರನ್ನು ನೋಡ್ತಿರ್ಲಿಲ್ಲ, ಇವಳನ್ನೇ ನೋಡ್ಬೇಕು. ಹಾಗೆ ಅವಳದು ಮಾಯಾ.
ಹೇಗಿದ್ದಾಳೆ ಒಟ್ಟಾರೆ ನೋಡ್ಲಿಕ್ಕೆ ಹೇಗಿದ್ಲು ಅಂದ್ರೆ ದೇವಲೋಕದ ಅಪ್ಸರೆಯರಲ್ಲಿ ಉತ್ತಮಳಾದ ಊರ್ವಶಿ ಏನೋ ಎಂಬಂತೆ ಕಾಣ್ತಾ ಇದ್ದಾಳೆ. ಇದ್ರೊಳಗೆ ಏನು ಕಥೆ ಅಂದ್ರೆ ಊರ್ವಶಿನೂ ಹೌದು, ಒಂದು ದೇಹ, ಆ ದೇಹದ ಹೆಸರು ಪೂತನ. ಆ ಪೂತನ ಅನ್ನುವ ದೇಹದ ಒಳಗೆ ಎರಡು ಜೀವ ಕೂತಿದೆ, ಒಂದು ಪಾಪಿ ಜೀವ ಮತ್ತೊಂದು ಪುಣ್ಯ ಜೀವ. ಅದು ಪಾಪಿ ಜೀವ ಯಾವುದು ಅಂದ್ರೆ ತಾಟಕ, ರಾಮಾಯಣದಲ್ಲಿ ಸತ್ತೋಳು, ಸಾಯುವಾಗ್ಲೂ ದೇವರಲ್ಲಿ ಭಕ್ತಿ ಇಲ್ಲ, ಮತ್ತೇನಿದೆ ದ್ವೇಷ ಇದೆ, ಹಾಗಾದ್ರೆ ಮುಂದಿನ ಜನ್ಮಕ್ಕೂ ಅದೇ ಕಂಟಿನ್ಯೂ ಮಾಡು ಅಂತೇಳಿ ಇಲ್ಲಿ ಕೊಟ್ಟ, ಮತ್ತೆ ಅವಳೇ ಇಲ್ಲಿ ಬಂದಿದ್ದಾಳೆ. ಮತ್ತೆ ಒಳ್ಳೆಯವಳು ಯಾರಂದ್ರೆ ಊರ್ವಶಿ, ಶಾಪಗ್ರಸ್ತಳಾಗಿ ಊರ್ವಶಿಗೂ ಕೂಡ ಒಂದೇ ದೇಹ ದೇವರು ಕೊಟ್ಟಿದ್ದ. ಅದ್ಯಾವುದಂದ್ರೆ ಈ ಪೂತನಿ ದೇಹ. ಪೂತನಿ ದೇಹದ ಒಳಗಿದ್ದ ಎರಡು ಜೀವ, ಒಂದು ತಾಟಕಿ ಮತ್ತೊಂದು ಊರ್ವಶಿ. ಊರ್ವಶಿಯ ಆ ರೂಪ ಅಭಿವ್ಯಕ್ತ ಆಗಿದೆ. ಸಪೂತನೋಚ್ಚ ಸ್ತಂಭ ಸ್ತನಕುಂಭ ಚುಂಬಿ ಮುಖಾರವಿಂದೋ ಹರಿರಾಭಾಸೆ ವಿಷಂಬ ಇಷ್ಟಂ ಪ್ರಮದಂತರಂಗೆ ಸುಪೂರಯಂತನ್ಮುಖವರ್ತ್ಮನೇವಾ. ಕೃಷ್ಣ ಪರಮಾತ್ಮ ಅವನನ್ನ ನೋಡಿದ್ಲು ಪೂತನೆ. ನೋಡಿ ಅನ್ಕೊಂಡ್ಲಂತ, ನನಗೊಂದೇ ಒಂದು ನಿಮಿಷ ಅವಕಾಶ ಸಿಕ್ಕರೆ ಸಾಕು, ಈ ಮಗುನ ಮುಗಿಸ್ಬಿಡ್ಬಹುದು, ನನ್ನ ಪ್ರೋಗ್ರಾಮ್ ಮುಗಿದು ಹೋಗುತ್ತೆ, ಹೊರಟು ಬಿಡ್ಬೋದು ಅಂತ ಯೋಚನೆ ಮಾಡಿದ್ಲಂತ. ಮನದೊಳಗೆ ತಾನಿಪ್ಪ ಭಗವಂತ, ಅವನಿಗೆ ಇವಳದು ಮನಸ್ಸು ಗೊತ್ತಾಯ್ತು. ದೇವರಂದ, ನಿಂಗೆ ಒಂದು ನಿಮಿಷ ಏನು, ಒಂದು ಜನ್ಮ ಏನು, ನನ್ನ ಮುಗಿಸೋದಾದ್ರೆ ಅಪರ್ಚುನಿಟಿ ಕೊಡ್ತೇನೆ ಎಂದ. ಎಲ್ಲರೂ ಬಂದವರೆಲ್ಲ ಮಗುವಿಗೆ ತಲೆಗೆ ಎಣ್ಣೆ ಅರ್ಶಿನ ಹಚ್ಚೋದು, ಆ ತೊಟ್ಲು ತೂಗೋದು, ಮಗುನ್ ಮುಟ್ಟೋದು, ಮುದ್ದಾಡೋದು, ತಾವು ತಂದಂತಹ ವಸ್ತುವನ್ನ ಬಹುಮಾನವನ್ನ ಮಗು ಕೊಡೋದು, ಹೀಗೆಲ್ಲ ಮಾಡ್ತಾ ಇದ್ರು. ಇವಳದು ಸರದಿ ಬಂತು, ಮಗುವನ್ನ ಎತ್ಕೊಂಡ್ಳು. ಯಾರು ಇವಳನ್ನ ಕೇಳಲೇ ಇಲ್ಲ. ಹೊಸಬಳು ಊರಿಗೆ, ಯಾರಮ್ಮ ನೀನು, ನೀವು ಯಾರ ಕಡೆಯವ್ರು, ಕೇಳ್ಬೇಕ ಬೇಡ, ಕೇಳಲೇ ಇಲ್ಲ. ಯಾಕೆ ಕೇಳಲಿಲ್ಲ ಅಂದ್ರೆ ಕೇಳುವ ಬುದ್ಧಿಯನ್ನ ದೇವರು ಅವರ ಅಮ್ಮಂಗೂ ಕೊಡ್ಲಿಲ್ವಂತ. ದಿಯೋಯೋನ ಪ್ರಚೋದಯ ಕೊಟ್ರಲ್ವಾ, ಕೇಳ್ತಾರೆ, ಕೇಳಲೇ ಇಲ್ಲ. ಸರಿ, ಮಗುನ ಎತ್ಕೊಂಡೇ ಬಿಟ್ಲು, ತೊಡೆ ಮೇಲೆ ಹಾಕೊಂಡ್ಲು, ಹಾಲು ಕೊಡೋಕ್ಕೂ ಶುರು ಮಾಡಿದ್ಲು. ಅಲ್ಲೇ ಅವರಮ್ಮ ಕೂತಿದ್ದಾಳೆ, ಸುಮ್ಮನೆ ಕೂತಿದ್ದಾಳೆ. ಯಾಕೆ, ಏನು, ನೀನು ಯಾಕೆ ಹಾಲು ಕೊಡ್ತೀವಿ, ಕೇಳ್ಬೇಕೋ ಬೇಡೋ, ಏನಿಲ್ಲ ಅಂದ್ರೆ ಭಗವಂತನ ಇಚ್ಛೆಗೆ ಬರಲಿಲ್ಲ ಅಂತಾದ್ರೆ ತೇನವಿನ ತೃಣಮಪಿ ನಚಲತಿ ಅಂತ ಹೇಳ್ತಾ ಇದ್ದಾರೆ. ಕೃಷ್ಣ ಪರಮಾತ್ಮನಿಗೆ ಪೂತನಿ ತನ್ನ ವಿಷದ ಹಾಲನ್ನ ಕೊಡ್ಲಿಕ್ಕೆ ಶುರು ಮಾಡಿದ್ದಾಳೆ. ಭಗವಂತ ಕುಡಿದ್ನಂತೆ. ಅಲ್ಲ, ನಿಜವಾಗಿಯೂ ದೇವರಿಗೆ ಹಾಲು ಕುಡಿಯೋದು ಬೇಕಿತ್ತ ಅಂದ್ರೆ ವಾದಿರಾಜರಂತಾರೆ, ರಮಾಧರೋಷ್ಟಾಮೃತ ಪಾನ ಜಾತ ಮಹಾನುಭಾವೇನ ನ ಪೂತನಾಯ. ರಮಾದೇವಿಯರ ಅದರಾಮೃತವನ್ನೇ ಪಾನ ಮಾಡುವ ಭಗವಂತನಿಗೆ ಪೂತನಿಯ ಹಾಲು ಯಾಕೆ ಬೇಕಿದೆ ರೀ? ಬೇಕಿಲ್ಲ, ಅವನು ಬೇಕಂತ ಕುಡ್ದದ್ದಲ್ಲ. ಮತ್ತೆ ಅವನಿಗೆ ಅಮೃತವನ್ನ ಪ್ರಾಶನ ಮಾಡಿದವರಿಗೆ ವಿಷ ಏನು ಮಾಡಲ್ಲ. ಅಮೃತವನ್ನ, ರಮಾದೇವಿಯ ಅದರಾಮೃತ ಪಾನ ಮಾಡಿದ ಮಹಾನುಭಾವ ಪರಮಾತ್ಮ, ಅವನಿಗೆ ಪೂತನಿಯ ವಿಷ ಏನು ಮಾಡತ್ತೆ? ಏನು ಮಾಡಲಿಲ್ಲ. ಆದ್ರೆ ಕೃಷ್ಣ ಏನ್ ಮಾಡ್ದ ಅಂದ್ರೆ, ಅವಳು ಇವನಿಗೆ ಏನ್ ಕೊಟ್ಲೋ ಮರಳಿ ಕೃಷ್ಣ ಅವಳಿಗೆ ಅದನ್ನೇ ವಾಪಸ್ ಕೊಟ್ಬಿಟ್ಟ. ಯಾವಾಗ್ಲೂ ಕೃಷ್ಣಂದೊಂದು ಸಂಪ್ರದಾಯ, ತನಗೆ ಯಾರು ಏನ್ ಕೊಡ್ತಾರೋ ಅವ್ರಿಗೆ ಮತ್ತೆ ಅದನ್ನೇ ಕೊಟ್ಬಿಡ್ತಾರೆ. ಅದು ಕೃಷ್ಣನ ಪೂಜೆ ಮಾಡುವ, ರಾಮನ ಪೂಜೆ ಮಾಡುವ ಸ್ವಾಮಿಗಳೇ ಮನೆಗೆ ಬಂದಾಗ ನೀವು ಅವರಿಗೆ ಪಾದ ಪೂಜೆ ಮಾಡಿ ಏನೋ ಒಂದು 4 ಹಣ್ಣಿಟ್ಟು ನಮಸ್ಕಾರ ಮಾಡಿದ್ರೆ ಆ ಸ್ವಾಮಿಗಳು ಏನು ಕೊಡ್ತಾರೆ ನಿಮಗೆ? ಅದೇ ಹಣ್ಣೇ ತೆಗೆದು ಕೊಡ್ತಾರೆ. ಯಾಕೆಂದ್ರೆ ಅದರೊಳಗೆ ಏನು ಹೇಳ್ತಾರೆ ಅಂದ್ರೆ, ದೇವರಿಗೆ ನೀವು ಎಂಥದ್ದು ಕೊಡ್ತೀರಿ ಅಂಥದ್ದೇ ನಿಮಗೆ ಕೊಡ್ತಾನೆ. ಸ್ವಾಮಿಗಳಿಗೂ ದೇವರಿಗೂ ಒಂದೇ ವ್ಯತ್ಯಾಸ. ಸ್ವಾಮಿಗಳು ನೀವು ಕೊಟ್ಟದ್ದನ್ನು ಒಂದೊಂದೇ ಕೊಡ್ತಾರೆ, ದೇವರಿಗೆ ಒಂದು ಕೊಟ್ರೆ 101 ಕೊಡ್ತಾನೆ. ಕೊಟ್ಟುದ ಮರಳಿ ತನಗರ್ಪಿಸಲು ಅನಂತ ಮಡಿ ಮಾಡಿ ಕೊಡುವ ಅಂತ ಭಗವಂತನ ಬಗ್ಗೆ ಹೇಳ್ತಾರೆ. ಇದ್ರೊಳಗೊಂದು ಎಚ್ಚರಿಕೆ ತಿಳಿಸ್ತಾರೆ, ಯಾರಿಗಾದ್ರೂ ಎಂಥದ್ದಾದ್ರೂ ಕೊಡಿ, ಆದ್ರೆ ದೇವರ ವಿಷಯದಲ್ಲಿ ಕೊಡುವಾಗ ಎಚ್ಚರಿಕೆಯಿಂದ ಕೊಡಿ. ಕೆಟ್ಟದ್ದನ್ನ ಅಪ್ಪಿತಪ್ಪಿ ಕೂಡ ಕೊಡಬೇಡಿ. ಯಾಕೆಂದ್ರೆ ನೀವು ಎಂಥದ್ದು ಕೊಡ್ತಿರೋ ಅಂಥದ್ದನ್ನ ನೀವೇ ಮುಂದೆ ಉಣ್ಬೇಕಾಗಿದೆ, ಬೇರೆ ಇನ್ಯಾರಿಗೂ ಕೊಡ್ಲಿಕ್ಕೆ ಬರೋಲ್ಲ ಅದು. ಅದರಿಂದ ಭಗವಂತನಿಗೆ ಕೊಡುವಾಗ ಮಾತ್ರ ಉತ್ತಮವಾದದ್ದು. ದೇವರ ಸಂಬಂಧಪಟ್ಟ ಕರ್ಮವನ್ನ ಮಾಡುವಾಗ ಯಾವಾಗ್ಲೂ ಉತ್ತಮವಾದದ್ದನ್ನ ಭಗವಂತನಿಗೆ ಅರ್ಪಣೆ ಮಾಡಬೇಕೇ ವಿನಃ ಕೆಟ್ಟದ್ದು ಕೊಳಕಾಗಿರ್ತಕ್ಕಂಥದ್ದು ಅದನ್ನೆಲ್ಲ ದೇವರಿಗೆ ಅರ್ಪಣೆ ಮಾಡಲಿಕ್ಕೆ ಬರೋಲ್ಲ. ಹೀಗಾಗಿ ಕೃಷ್ಣ ಪರಮಾತ್ಮ ಅವಳಿಗೆ ವಿಷವನ್ನ ಕೊಟ್ಟಂತೆ. ಇವಳು ಕೊಟ್ಟಂತಹ ಕ್ವಾಂಟಿಟಿಗಿಂತಲೂ ದೇವರು ಕೊಟ್ಟದ್ದು ಅನಂತ ಪಟ್ಟಾಯಿತು. ವಿಷದಲ್ಲಿ ವಿಷನಾಗಿ ಕೆಲಸ ಮಾಡುವವ ಭಗವಂತ.
ಅವನಿಗೆ ಹೆಸರು ಉಪನಿಷತ್ತಲ್ಲಿ ರಸರೂಪ, ರಸೋವೈ ಸಹ, ರಸಕ್ಕೆ ರಸರೂಪನಾದ ಶ್ರೀಹರಿಗೆ ಆ ರಸ ಏನು ಮಾಡಲೇ ಇಲ್ಲ. ಆದರೆ ದೇವರು ಕೊಟ್ಟ ರಸ ಏನು ಮಾಡಬೇಕೋ ಅದನ್ನು ಮಾಡಿದೆ. ಅವಳು ಸತ್ತಿದ್ದಾಳೆ. ದೇವರಿಗೆ ಕೊಟ್ಟ ವಿಷಕ್ಕಿಂತಲೂ ದೇವರು ಅವಳಿಗೆ ಕೊಟ್ಟ ವಿಷ ನೆತ್ತಿಗೇರಿ ಅವಳು ಪ್ರಾಣತ್ಯಾಗ ಮಾಡಿದ್ದಾಳೆ. ಅಲ್ಲ, ಕೃಷ್ಣನೂ ಸಾಯ್ಬೇಕಿತ್ತಲ್ಲ, ವಿಷದ ಹಾಲು ಕುಡಿದ್ನಲ್ಲ, ಅವನು ಸಾಯ್ತಿದ್ದರಿ. ಅವನಿಗೆ ಸಾಯ್ಲಿಕ್ಕೆ ಅಂತ ಪ್ರಾಣ ಇದ್ರಲ್ವ. ನಮ್ಮದು ಸಾಯ್ಲಿಕ್ಕೆ ಅಂತ ಪ್ರಾಣ ಇದೆ. ಆಗಾಗ ಹುಡ್ತಾ ಇರ್ತೀವಿ, ಸಾಯ್ತಾ ಇರ್ತೀವಿ, ಹುಡ್ತಾ ಇರ್ತೀವಿ, ಸಾಯ್ತಾ. ದೇವರಿಗೆ ಹಿಂಗೆ ಸಾವನ್ಲಿಕ್ಕೆ ಅವನಿಗಿಂತ ಭಿನ್ನವಾದ ಪ್ರಾಣ ಅಂತಿಲ್ಲ. ಅವನೇ ಅವನು. ನಾವೇ ಬೇರೆ, ನಮ್ಮ ಪ್ರಾಣ ಬೇರೆ. ಒಳಗಿದೆ ಪ್ರಾಣ, ಅದು ಹೋಗ್ಬೋದು ಬರ್ಬೋದು. ಜೀವದ ಒಳಗೆ, ದೇಹದ ಒಳಗೆ ಪ್ರಾಣ ಬರುತ್ತೆ ಹೋಗುತ್ತೆ. ಹಾಗೆ ಭಗವಂತನ ದೇಹದ ಒಳಗೆ ಇರುವ ಪ್ರಾಣ ಅಲ್ಲ, ದೇವರಿಗಿಂತ ಭಿನ್ನವಾಗಿ ಅವನದಿಲ್ಲ. ಆದ ಕಾರಣ ವಿಷ್ಣುರೇವ ಸ್ವರೂಪಾಣಾಂ ತದ್ಗುಣಾನಾಂ ತಥೈವಚ ತಥೈವ ಶಿರ ಆದೀನಾಂ ನೈವ ಭೇದೋಸ್ತಿ ಕಶ್ಚನ. ಈ ಜ್ಞಾನ ಇಲ್ಲದೆ ಅವನನ್ನ ಕೊಲ್ಲುವ ಪ್ರಯತ್ನ ದೈತ್ಯರು ಮಾಡಿದ್ದಾರೆ. ಆದರೆ ಸಾಯುವ ಸ್ವಭಾವ ಭಗವಂತನದಲ್ಲ. ಆದ ಕಾರಣ ಅವನನ್ನ ಕೊಲ್ಲುವ ಸ್ವಭಾವದಿಂದ ಬಂದವರು ಪ್ರಾಣತ್ಯಾಗ ಮಾಡಬೇಕಾಗತ್ತೆ. ಅದನ್ನ ಭಗವಂತ ತೋರಿಸ್ತಾ ಇದ್ದಾನೆ. ವಾದಿರಾಜರು ಈ ಪೂತನೆಯ ಸಂಹಾರದ ಕಥೆಯನ್ನ ಅನೇಕ ರೀತಿಯಿಂದ ಹೇಳ್ತಾರೆ. ಪೂತನಿಯನ್ನ ದೇವರು ಕೊಂದದ್ದು ಯಾಕೆ? ಮರಿಷ್ಯತೋ ಭೋಜಪತೇರ್ನ ಜನ್ಮ ತಮಶ್ರಮರ್ಹಸ್ಯ ಭವಿಷ್ಯತೀಹ. ಕೃಷ್ಣ ಪರಮಾತ್ಮ ಹೇಗಿದ್ರು ಭೋಜಕುಲದ ಕಂಸನಿಗೆ ಇನ್ನು ಹುಟ್ಟಬೇಕಾದ್ದಿಲ್ಲ, ಅವನಿನ್ನೇನು ಬರಬೇಕಾದ್ದಿಲ್ಲ. ಅವನು ಇನ್ನು ಸ್ವಲ್ಪ ತಲ್ಸಾಯ್ತಾನೆ. ಸತ್ತು ಅವನು ಎಲ್ಲೋ ಹೋದಾಗ ಅವನ ಕಡೆಯವ್ರು ಯಾರೂ ಇಲ್ಲದೆ ಇದ್ರೆ ಅವನಿಗೆ ಬೇಜಾರಾಗತ್ತೆ. ಅದಕ್ಕೆ ಅವನ ಕಡೆಯವ್ರನ್ನ ಮೊದಲು ಕಳಿಸ್ಬಿಟ್ಟಿದ್ರೆ, ಇವಳು ಸಾಕಮ್ಮ. ಸಾಕಮ್ಮ ಅಂದರೆ ಸಾಕಿದ ಅಮ್ಮ. ಕಂಸನಿಗೆ ಏನು ಬೇಕು ಬೇಡ, ಬೆಳಗಾಗೇನು ಮಧ್ಯಾಹ್ನ ಟಿಫನ್ ಏನು ಎಲ್ಲ ಇವಳೇ ನೋಡ್ಕೊಳ್ತಿದ್ಲು. ಅದಕ್ಕೆ ಅವನು ನಮ್ಮ ಸೋದರ ಮಾವ ಕಂಸ. ಅವನು ಸತ್ತ ಮೇಲೆ ಇವಳು ಹೋದರೆ ಲೇಟ್ ಆಗಿಬಿಡತ್ತೆ. ಅದಕ್ಕೆ ಅವನು ಬರೋಕ್ಕೆ ಮುಂಚೆ ಎಲ್ಲ ರೆಡಿ ಮಾಡ್ಕೊಳ್ಳಿ, ಒಂದು ಜನ ಇರಲಿ ಅಂತ ಮೊದಲು ಇವಳನ್ನ ಭಗವಂತ ಕೊಂದ. ಇವಳ ಅಗತ್ಯ, ಈ ಸಾಕು ತಾಯಿಯ ಅಗತ್ಯ ಕಂಸನಿಗೆ ಭೂಲೋಕದಲ್ಲಿ ಇನ್ನೇನಿಲ್ಲ. ಯಾಕಂದ್ರೆ ಅವನು ಸಾಯೋನೆ. ಅದರಿಂದ ಮುಂದೆ ಉಪಯೋಗ ಆದೀತು ಅಂತ ಹೇಳಿ ಭಗವಂತ ಅವಳನ್ನ ಕೊಂದಿದ್ದಾನೆ ಅಂತ ಹೇಳ್ತಾ ಇದ್ದ. ಇಷ್ಟೇ ಕಾರಣ ಅಲ್ಲ, ದೇವರು ಯಾರ ಸಾವಿಗೂ ದೇವರು ಕಾರಣ ಅಲ್ಲಂತೆ. ನಮ್ಮ ಕರ್ಮಗಳೇ ಕಾರಣ. ಅದೇನಂದ್ರೆ ಇವಳು ಯಾಕೆ ಸತ್ಲು ಅಂದ್ರೆ ವಾದಿರಾಜರು ಮತ್ತೊಂದು ಕತೆ ಹೇಳ್ತಾರೆ. ಅವಳು ಕೃಷ್ಣನನ್ನ ಕೊಲ್ಲುವ ಮೊದಲು ಅನೇಕ ಮಕ್ಕಳನ್ನ ಕೊಂದಿದ್ಲು. ಆ ಮಕ್ಕಳು ಗೊತ್ತಿಲ್ಲದೆ, ಮಕ್ಕಳಿಗೆ ಇದು ಒಳ್ಳೆಯದು ಇದು ಕೆಟ್ಟದ್ದು ಇತ್ತು ಏನು ಗೊತ್ತಿರಲ್ಲ, ಮುಗ್ಧ ಸ್ವಭಾವ. ಹಾಲು ಕೊಡ್ಲಿಕ್ಕೆ ಬಂದ್ಲಲ್ಲ ಅಂತ ಹಾಲು ಕುಡಿದು ಬಿಟ್ರು. ಆ ಕುಡಿದು ಪ್ರಾಣ ಹೋಗುವಾಗ ತುಂಬ ಯಾತನೆ ಆಯಿತು. ಆಗ ಮಕ್ಕಳಿಗೆ ಗೊತ್ತಾಗ್ತಿತ್ತಂತ, ನಾವು ಕುಡ್ದದ್ದು ಒಳ್ಳೆ ಹಾಲಲ್ಲ, ವಿಷದ ಹಾಲು ಅಂತ. ಆದ್ರೆ ಏನು ಮಾಡ್ಲಿಕ್ಕಾಗಲ್ಲ, ಕುಡ್ದಾಯ್ತು, ಪ್ರಾಣ ಹೋಗ್ತಾ ಇದೆ. ಪ್ರಾಣ ಹೋಗುವಾಗ ಆ ನಂದಗೋಕುಲದ ಬೇರೆ ಬೇರೆ ಊರಿನ ಪುಟ್ಟ ಮುಟ್ಟ ಮಕ್ಕಳು ಸಾಯುವಾಗ ದುಃಖದಿಂದ ಹಿಡಿ ಶಾಪ ಹಾಕಿದ್ರಂತ. ನಮ್ಮನ್ನ ಹೀಗೆ ಕೊಂದಿದೀಯಾ, ಹಾಗಾದ್ರೆ ನೀನು ಕೂಡ ನಮ್ಮಂತಿರುವ ಪುಟ್ಟ ಬಾಲಕ ಕೃಷ್ಣನಿಂದ ಸಂಹಾರ ಆಗು, ನೀನು ಸಾಯಿ ಅಂತ ಅವೆಲ್ಲ ಶಾಪ ಕೊಟ್ಟಿದ್ರಂತ. ಅಂದ್ರೆ ನಾವು ಎಂಥದ್ದು ಮಾಡಿರ್ತೀವೋ ಅಂಥದ್ದೇ ನಮಗೆ ಫಲರೂಪವಾಗಿ ಬರುತ್ತೆ. ಅನೇಕ ಮಕ್ಕಳನ್ನ ಕೊಂದ ಪಾಪದ ಫಲವಾಗಿಯೇ ಶಿಶುರೂಪದ ಕೃಷ್ಣ ಇವಳನ್ನ ಕೊಂದಿದ್ದಾನೆ. ಇದರೊಳಗೆ ನಮಗೊಂದು ಕಥೆ ಇದೆ. ಏನು ಕಥೆ ಅಂದರೆ, ತುಂಬ ಜನ ಸಿಟ್ಟು ಬಂದರೆ ಮಕ್ಕಳನ್ನು ಹಿಡಿದು ಚೆನ್ನಾಗಿ ಬಾರಿಸ್ಬಿಡ್ತಾರೆ. ಅವು ಏನು ಮಾಡೋಕ್ಕಾಗತ್ವಿ? ಅವು 1-2 ವರ್ಷದ್ದು 1 ವರ್ಷದ ಮಕ್ಕಳು ತಂದೆಗೆ ತಾಯಿಗೆ ಮತ್ತೆ ಹಿಡಿದು ಹೊಡಿಲಿಕ್ಕೆ ಬರುತ್ತವ? ಅವಕ್ಕೆ ಆಗಲ್ಲ. ನೀವು ಎಷ್ಟು ಹೊಡೆದ್ರೂ ಏನಿಲ್ಲ, ಹೊಡೆಸ್ಕೊಳತ್ವೆ. ಅವು ಹೊಡೆಸ್ಕೊಂಡ್ರು ಅವುಗಳ ಚೇಷ್ಟೆಯನ್ನು ತಡಿಲಿಕ್ಕಾಗದೆ ನೀವು ಸಿಟ್ಟಿಗೆದ್ದು ಹೊಡೆದ್ರೆ ಅದು ತಪ್ಪು. ಪಾಲಯೇತ್ ಪಂಚವರ್ಷಾಣಿ, 5 ವರ್ಷದ ತನಕ ಮಕ್ಕಳಲ್ಲಿ ಭಗವಂತನ ದಿವ್ಯ ಸನ್ನಿಧಾನ ಇರುತ್ತಂತೆ. ಆ ಮಕ್ಕಳ ರಕ್ಷಣೆ ಮಾಡುವಾಗ ನಿಮಗೆ ಆ ಮಕ್ಕಳನ್ನ ಕಂಟ್ರೋಲ್ ಮಾಡಬೇಕು ಅಂದರೆ ಕೋಲಿಂದ ಬೆತ್ತದಿಂದ ಕೈಯಿಂದ ಅಲ್ಲ, ಕಣ್ಣಿನಿಂದ ಕಂಟ್ರೋಲ್ ಮಾಡಬೇಕಂತೆ. ಅಷ್ಟೇ. ಮಕ್ಕಳನ್ನ ಜೋರು ಮಾಡಬೇಕು, ಜೋರಾಗಿ ಮಾತಾಡ್ಬೇಕಷ್ಟೇ ವಿನಃ ಹೊಡೆದು ಬಡ್ದು ಮಾಡಿದ್ರೆ ಮಕ್ಕಳು ಹೊಡೆಸ್ಕೊಂಡು ಬಿಡುತ್ತವೆ, ಏನು ಮಾಡೋಕ್ಕಾಗಲ್ಲ. ಆದರೆ ಮಕ್ಕಳ ಒಳಗಿರುವ ಕೃಷ್ಣ ಮಾತ್ರ ಬಿಡಲ್ಲ. ಆ ಏಟ್ ರಿಟರ್ನ್ ಯಾವತ್ತು ಕೊಡಬೇಕೋ ನೋಡ್ಕೊಂಡು ಯಾರ ಕೈಲಿ ಕೊಡಿಸ್ಬೇಕೋ ಅವನು ಹೇಗೆ ಕೊಡಿಸ್ಬೇಕೋ ಇಟ್ಕೊಂಡಿರ್ತಾನೆ. ಅದು ಸರಿ ಟೈಮ್ ಯಾವಾಗಲೋ ಒಂದ್ಸತಿ ಕೊಡ್ತಾನೆ.
ಬಹಳ ಎಚ್ಚರಿಕೆ ಬೇಕು. ನಿಮಗೆಲ್ಲ ಗೊತ್ತಿರಬೇಕು, ನಿಮ್ಮ ಹಿರಿಯರೆಲ್ಲ ನಿಮ್ಮನ್ನು ಸಾಕುವಾಗ ಒಂದು ದಿನ ಒಂದು ಕೈ ಮಾಡಿದವ್ರ ಬಹಳ ಪ್ರೀತಿಯಿಂದ ವಿಶ್ವಾಸದಿಂದ. ಯಾಕಂದ್ರೆ ದೇವರನ್ನ ಪೂಜೆ ಮಾಡಿ ಒಲಿಸ್ಕೊಳ್ಳೋದು ಎಷ್ಟು ಕಷ್ಟವೋ ಅಷ್ಟೇ ಕಷ್ಟ ಪುಟ್ಟ ಮಕ್ಕಳ ಮನಸ್ಸನ್ನ ಒಲಿಸಿಕೊಳ್ಳೋದು ಕೂಡ. ಅದು ಒಲಿಸ್ಕೊಳ್ಳೋ ದೇವರ ಒಲಮೆಗೆ ಪಾತ್ರ ಆಗ್ಬೇಕು. ಪುಟ್ಟ ಮಕ್ಕಳು ನಮ್ಮ ಮಾತು ಕೇಳಬೇಕಂದ್ರೆ ಅದರ ಹಿನ್ನೆಲೆಯಲ್ಲಿ ಬಹಳ ಮುಖ್ಯವಾಗಿ ಬೇಕಾದ್ದು ತಾಳ್ಮೆ. ತಾಳ್ಮೆ ಇದ್ದವರಿಗೆ ಮಾತ್ರ ದೇವರು ಒಲಿತಾನೆ, ಪುಟ್ಟ ಮಕ್ಕಳು ಒಲಿತಾನೆ. ಯಾರು ತಾಳ್ಮೆಯನ್ನ ಕಳ್ಕೊಳ್ತಾನೆ, ಯಾರು ಪೇಷನ್ಸ್ ಕಳ್ಕೊಂಡು ಬಿಡ್ತಾನೆ, ಅವನಿಗೆ ಸಿಟ್ಟು ಬರುತ್ತೆ. ಆ ಸಿಟ್ಟು ಜಾಸ್ತಿ ಆದ್ರೇನೆ ಪೇಷಂಟ್ ಆಗ್ಬಿಡ್ತಾನೆ. ಅದಾಗಬಾರ್ದು ಅಂದ್ರೆ ಪೇಷನ್ಸ್ ಇರಬೇಕು. ದೇವರ ಅನುಗ್ರಹಕ್ಕಾಗ್ಲಿ, ಮಕ್ಕಳನ್ನು ಚೆನ್ನಾಗಿ ನೋಡಿಕೊಳ್ಳುವ ಸಂದರ್ಭದಲ್ಲಾಗ್ಲಿ. ಅದನ್ನೇ ವಾದಿರಾಜರು ವ್ರಜಸ್ತ ಬಾಲಗ್ರಹ ಪೀಡಿತ ಸಾ ವಿಷಪ್ರದಾನಸ್ಯ ಫಲಂ ಪ್ರಪೇದೆ. ವೃಂದಾವನದ ಮಕ್ಕಳಿಗೆ ವಿಷದ ಹಾಲನ್ನು ಕೊಟ್ಟಂತ ಕೆಟ್ಟ ಕರ್ಮದ ಫಲವನ್ನ ಭಗವಂತ ಕೊಟ್ಟಿದ್ದಾನೆ. ತುಂಬಾ ತಪ್ಪು ಮಾಡಿದವರನ್ನ ಕೋರ್ಟಲ್ಲಿಟ್ಟಾಗ ನ್ಯಾಯಾಧೀಶ ಮರಣದಂಡನೆ ಕೊಡುವಂತೆ 14 ಲೋಕದ ನ್ಯಾಯಾಧೀಶನಾದ ಭಗವಂತ 100 ಪುಟ್ಟ ಮಕ್ಕಳನ್ನ ಕೊಂದ ಇವಳಿಗೆ ಮರಣ ದಂಡನೆ ಕೊಟ್ಟ. ಹೀಗಾಗಿ ಸಂಹಾರ ಅನ್ಬಾರ್ದು, ಸಜ್ಜನರ ಉದ್ಧಾರ. ಅವನ ಬಂದಿದ್ದೇ ಇಂಥ ದುಷ್ಟರ ಸಂಹಾರ ಮಾಡಿ ಸಜ್ಜನರ ಉದ್ಧಾರ ಮಾಡಲಿಕ್ಕೆ ಅಂತ ತಿಳ್ಕೊಳ್ಬೇಕು. ವಾದಿರಾಜರು ಇನ್ನೊಂದು ಕತೆ ಹೇಳ್ತಾರೆ, ತುಂಬಾ ಅಪರೂಪ ಆಗುವುದು. ಭಾಗವತದ ಒಂದು ಕಥೆಯನ್ನ ಬಗೆ ಬಗೆಯಿಂದ ಭಗವಂತನ ಪಾದಾರವಿಂದದಲ್ಲಿ ಭಕ್ತಿ ಬರಲಿ ಅಂತ ಅನೇಕ ಕಥೆಗಳನ್ನ ಹೇಳ್ತಾರೆ. ಆ ಕಥೆಗಳ ಹೇಳುವ ಮೂಲಕವಾಗಿ ಭಗವಂತ ನಿರ್ದುಷ್ಟ, ಅವನಲ್ಲಿ ಯಾವ ದೋಷವೂ ಇಲ್ಲ. ಏನ್ ದೋಷ ನೋಡಿ, ಕೃಷ್ಣಾವತಾರ ರಾಮಾವತಾರ ಎರಡರಲ್ಲಿಯೂ ದೇವರು ಮಾಡಿದ ದುಷ್ಟ ಸಂಹಾರದಲ್ಲಿ ಮೊದಲ ಕಾರ್ಯಕ್ರಮ ಸ್ತ್ರೀ ಹತ್ಯ. ಅಲ್ಲಿ ಕೊಂದದ್ದು ತಾಟಕ, ಇಲ್ಲಿ ಕೊಂದದ್ದು ಪೂತನೆ. ಶಾಸ್ತ್ರದಲ್ಲಿ ಸ್ತ್ರೀ 100 ತಪ್ಪು ಮಾಡಿದ್ರು ಕೂಡ ಮರಣದಂಡನೆಯಂತಹ ಶಿಕ್ಷೆಯನ್ನ, ಉಗ್ರವಾದ ಶಿಕ್ಷೆಯನ್ನ ಕೊಡಬಾರದು ಅಂತ ಹೇಳುತ್ತೆ. ಆದ್ರೆ ಎಲ್ಲಾ ಸ್ತ್ರೀಯರಿಗೆ ಹೇಳಿದ್ದಲ್ಲ ಇದು. ಮಕ್ಕಳನ್ನೇ ಕೊಲ್ಲುವ ಸ್ತ್ರೀಗೆ ಸಮಾಧಾನವಾಗಿ ನೋಡ್ಕೋಬೇಕು ಅಂತ ಎಲ್ಲಿಯೂ ಹೇಳಲ್ಲ. ಸ್ತ್ರೀ ಯಾರು ಪತಿವ್ರತೆ ಇದ್ದಾಳೆ, ಯಾರು ಕುಲೀನಳಿದ್ದಾಳೆ, ಯಾರು ಉತ್ತಮಳಿದ್ದಾಳೆ, ಯಾರು ಸಮಾಜ ಮುಖಿಯಾಗಿದ್ದಾಳೆ ಅಂತ ಸ್ತ್ರೀಗೆ ಏನಾರು ದಂಡನೆ ಮಾಡಿದ್ರೆ, ಏನಾರು ಸಣ್ಣ ಪುಟ್ಟು ತಪ್ಪು ಮಾಡಿದಾಗ ಮಾತ್ರ ಅದು ಪಾಪಕ್ಕೆ ಕಾರಣ ಆಗತ್ತೆ. ದುಷ್ಟರಾದ, ಸಮಾಜಘಾತುಕರಾದ, ಶಿಶು ಹತ್ಯೆ ಮಾಡಿದಂತಹ, ದೈವ ಭಕ್ತಿ ಇಲ್ಲದ, ದೇಶಭಕ್ತಿ ಇಲ್ಲದವಳು ಸ್ತ್ರೀಯಾಗಿದ್ರು ಕೂಡ ಅವಳು ಒಂದೇ, ಅವಳು ಕೊಲ್ಲಲಿಕ್ಕೆ ಅರ್ಹಳು, ಅವಳು ಸಂಹಾರಕ್ಕೆ ಅರ್ಹಳು ಅಂತ ತೋರಿಸ್ಲಿಕ್ಕೆ ಭಗವಂತ ತನ್ನ 2 ಅವತಾರ, ರಾಮಾವತಾರ ಕೃಷ್ಣಾವತಾರ ಎರಡರಲ್ಲಿಯೂ ಕೂಡ ಸ್ತ್ರೀ ಹತ್ಯೆ ಅದು ಅವನಿಗೆ ದೋಷ ಅಲ್ಲ ಅಂತ ಅದನ್ನ ತಿಳಿಸ್ಲಿಕ್ಕೋಸ್ಕರವಾಗಿ ವಾದಿರಾಜರು ಬಹುಕಥೆಯಿಂದ ವರ್ಣನೆ ಮಾಡ್ತಾ ಅವನು ಎಲ್ಲರಂತಲ್ಲ, ಅವನು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಅಂತ ತಿಳಿಸ್ತಾ ಇದ್ದಾರೆ. ಪೂತನಿಯ ಸಂಹಾರ ಕೃಷ್ಣ ಮಾಡಲಿಲ್ಲಂತೆ, ಅವಳೇ ಸತ್ಲಂತೆ. ಅದು ಯಾಕೆ ಸತ್ಲಂದ್ರೆ ಮಗುನ ತೊಡೆ ಮೇಲೆ ಹಾಕೊಂಡು ಹಾಲು ಕುಡಿಸ್ತಾ ಇದ್ರು. ಇವಳದೇನು ಸಂಪ್ರದಾಯ ಅಂದ್ರೆ ತನ್ನ ತೊಡೆ ಮೇಲೆ ಯಾವ ಮಗು ಮಲಗೆ ಹಾಲು ಕುಡಿದ್ರು 1 ಸೆಕೆಂಡ್ 1 ಡ್ರಾಪ್ ಅಥವಾ 2 ಡ್ರಾಪ್ ಅದು ಸತ್ತು ಹೋಗ್ಬಿಡ್ತಿತ್ತು. ಆದ್ರೆ ಕೃಷ್ಣನ್ ಪ್ರೋಗ್ರಾಮ್ ಅಲ್ಲಿ ಹಾಗಾಗ್ಲಿಲ್ಲ. ಅವಳು ಹಾಲು ಕೊಡ್ತಾ ಇದ್ರೆ ಅವನು ಕುಡಿತಾನೇ ಇದ್ದ. ಇವಳು ಅನ್ಕೊಂಡ್ಲು ಈಗ ಸಾಯ್ತಾನೆ ಆಗ ಸಾಯ್ತಾನೆ ಅಂತ. ಇವಳು ಸಾಯ್ತಾ ಇದ್ದಾಳೆ, ಅವನು ಸಾಯ್ತಾ ಇಲ್ಲ. ಬಹಳ ಟೆನ್ಷನ್ ಆಯ್ತು ಅವಳಿಗೆ. ಮಗುನ್ ನೋಡೋದು ಮತ್ ಕಣ್ಮುಚ್ಚೋದು, ಮಗುನ್ ನೋಡೋದು ಕಣ್ಮುಚ್ಚೋದು. ಎಷ್ಟೊತ್ತಾದ್ರೂ ಕೃಷ್ಣ ಸಾಯ್ದೇ ಇದ್ದಾಗ ಅವಳಿಗೊಂದು ಡೌಟ್ ಬಂತ, ನನ್ನ ಹಾಲಿನಲ್ಲಿ ವಿಷ ಎಕ್ಸ್ಪೈರಿ ಆಗಿದೆಯೋ ಏನೋ, ಇಂಥ ಕೆಟ್ಟ ಮಾಲ್ ಯಾರು ಸಪ್ಲೈ ಮಾಡಿದ್ದಾರೆ ಅವ್ರನ್ನ ಜೋರ್ ಮಾಡಬೇಕು ಅಂತ ತನಗೆ ವಿಷವನ್ನ ಸಪ್ಲೈ ಮಾಡಿದಂತ ಸರ್ಪಗಳು, ಅಧೋಲೋಕದಲ್ಲಿರುವ ಸರ್ಪಗಳ ಬಡಿಗೆ ಹೋದ್ಲಂತ. ಅಂದ್ರೆ ಕೆಳಗೆ ಹೋದ್ಲಂತ. ಹೋದವಳು ಮೇಲ್ ಬರಲೇ ಇಲ್ಲ. ಕೃಷ್ಣ ಏನ್ ಮಾಡ್ಲಿಕ್ಕಾಗತ್ತೆ ಅಂತ ವಾದಿರಾಜರು ಹೇಳ್ತಾರೆ. ಅಂದ್ರೆ ಕೃಷ್ಣ ಕೊಂದದ್ದಲ್ಲ, ಅವರವರು ಮಾಡುವ ತಪ್ಪು ತಿಳುವಳಿಕೆ, ತಪ್ಪು ಕರ್ಮದಿಂದ ಅವರಿಗೆ ಸಾವು ಬರುತ್ತೆ ಅಂತ. ಮತ್ತೆ ಅವಳು ಸಾಯುವಾಗ ನೋಡಿ, ಕೆಲವರು ಸಾಯುವಾಗ್ಲೂ ಇನ್ನೊಬ್ಬರಿಗೆ ತೊಂದರೆ ಕೊಟ್ಕೊಂಡೇ ಸಾಯ್ತಾರೆ, ಕೆಲವರು ಸಾಯುವಾಗ್ಲೂ ಉತ್ತಮ ರೀತಿಯಲ್ಲಿ ಸಾಯ್ತಾರೆ. ಮಹಾಭಾರತದಲ್ಲಿ ಘಟೋತ್ಕಜನ ಕಥೆ ಬರುತ್ತೆ. ಘಟೋತ್ಕಜನಿಗೆ ಕರ್ಣ ಶಕ್ತ್ಯಾಯುಧ ಪ್ರಯೋಗ ಮಾಡಿದಾಗ ಅವನು ಸಾಯುವ ಕಾಲ ಬಂತು. ಅವನಿಗೆ ಸಾಯುವ ಸಮಯ ಸಮೀಪಿಸಿದಾಗ ಅವನು ತನ್ನ ದೇಹವನ್ನ ಯೋಜನಾ ಗಾತ್ರವಾಗಿ ಬೆಳೆಸಿಬಿಟ್ಟಂತೆ. ಬೆಳೆಸಿ ಎಲ್ಲಿ ದುಷ್ಟರಾದ ದುರ್ಯೋಧನನ ಸೈನಿಕರಿದ್ದಾರೆ ಅಲ್ಲಿ ಬಿದ್ದಂತೆ. ಅವನ ಬಾಡಿ ಕೆಳಗೇನೆ 1000 ಜನ ಸಿಕ್ಕ ಸತ್ರ. ಅವನು ಸತ್ತ ಮೇಲೂ ಕೂಡ ಸಜ್ಜನರ ಪಕ್ಷ
ಪಾಂಡವ ಪಕ್ಷಕ್ಕೆ ಅನೇಕ ದುಷ್ಟರ ಸಂಹಾರ ಮಾಡುವ ಮೂಲಕ ಕೃಷ್ಣನ ಸೇವೆಯನ್ನು ಮಾಡಿದ. ಇದು ಸಜ್ಜನರ ಸಾವಿನ ಒಂದು ಕಥೆಯಾದರೆ, ದುಷ್ಟಳಾದ ಪೂತನಿ ಸಾಯುವಾಗ 15 ಹರಿದಾರಿ ದೂರದ ಎಲ್ಲ ಮರಗಿಡಗಳನ್ನು ಬೀಳಿಸಿ ಬಿದ್ಲಂತೆ. ಅವಳದು ಅಷ್ಟು ದೊಡ್ಡ ದೇಹ. ಅವಳು ಬೀಳುವಾಗ ಅವಳ ಕೈ ಕೆಳಗೆ ಒಂದು 150-200 ಮರ ಈ ಕಡೆ ಆ ಕಡೆ ದೇಹದ ಕೆಳಗೆ ಹೀಗೆಲ್ಲ ಬಿತ್ತು ಅಂತ ವರ್ಣನೆ ಮಾಡ್ತಾ ಇದ್ದಾರೆ. ಆಮೇಲೆ ಅವಳ ದೇಹ ಭಾರೀ ದೊಡ್ಡ ದೇಹ. ಆ ದೇಹವನ್ನ ಯಾರು ಎತ್ಕೊಂಡೋಗಿ ಏನು ಮಾಡ್ಲಿಕ್ಕೆ ಬರೋವಂಥದ್ದಲ್ಲ. ಆ ದೊಡ್ಡ ದೇಹದ ಮೇಲೆ ಭಾಗವತ ವರ್ಣನೆ ಮಾಡುತ್ತೆ, ಕೃಷ್ಣ ಅವಳ ಹೊಟ್ಟೆಯ ಮೇಲೆ ಆಡ್ತಾ ಇದ್ನಂತೆ. ಈ ದೊಡ್ಡ ಪ್ಲೇ ಗ್ರೌಂಡಲ್ಲಿ ಆಡ್ದಾಗ ಒಬ್ಬನೇ ಕೃಷ್ಣ, ಗ್ರೌಂಡಲ್ಲಿ ಯಾರಿಲ್ಲ, ಇವಳು ದೊಡ್ಡ ಹೊಟ್ಟೆ ಅಂಥದ್ದಿತ್ತು. ಕಡೆಗೆ ರೋಹಿಣಿ ಯಶೋದೆಯರೆಲ್ಲ ಹೋಗಿ ಬಹಳ ಭಯಭೀತರಾಗಿ ಮಗುನೆತ್ಕೊಂಡು ಬಂದ್ರಂತ. ಭಾಗವತ ಇನ್ನೂ ವರ್ಣನೆ ಮಾಡ್ತಾ ಹೇಳುತ್ತೆ, ಕಡೆಗೆ ಊರ್ನವರೆಲ್ಲ ಸೇರಿ ಮನೆಯಲ್ಲಿರುವ ಪರುಷುಬಿಹಿ ಚಿತ್ವ ಅಂತ, ಮನೆಯಲ್ಲಿರುವ ಕೊಡಲಿ ಮೊಚ್ಚು ಎಲ್ಲ ತಂದು ಒಂದು 4-5 ಸಮಾಜದವರು, ಭಜನಾ ಮಂಡಳಿಯವರೆಲ್ಲ ಸೇರ್ಕೊಂಡು, ಸಂಘದವರೆಲ್ಲ ಸೇರ್ಕೊಂಡು ಒಂದು ಬೆರಳು ಮಾತ್ರ ತಗೊಂಡು ಹೋಗ್ಲಿಕ್ಕೆ ಸಾಧ್ಯ ಆಯ್ತು. ಒಬ್ಬೊಬ್ರು ಒಂದೊಂದು ಬೆರಳು, ಒಂದು ಕಾಲಿನ ಬೆರಳು, ಕೆಲವು ಬರೀ ಮೂಗು, ಅಷ್ಟು ಪೀಸ್ ಕಟ್ ಮಾಡಿಕೊಂಡು ಇಡೀ ಊರಲ್ಲಿರೋರೆಲ್ಲ ಮನೆ ಮುಂದೆ ಆ ವೇದಿಕೆಯನ್ನ ನಿರ್ಮಾಣ ಮಾಡಿ ಅಲ್ಲಿ ಆ ಶವವನ್ನಿಟ್ಟು ಸುಟ್ರಂತ. ಆದ್ರೆ ಭಾರಿ ಆಶ್ಚರ್ಯ ಅಂದ್ರೆ, ಸುಟ್ಟಾಗ ಅದರ ದುರ್ನಾತ ಬರಲಿಲ್ಲಂತೆ. ಅಗರು ಸೌರಭ, ಒಳ್ಳೆ ಘಮ 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 ವಾಸನೆ ಅಂತ. ಅದ್ಯಾಕಿಂತ ವಾಸನೆ ಅಂದ್ರೆ, ಸಾಯೋ ಕಾಲಕ್ಕೆ ಕೃಷ್ಣನ ದೇಹ ಆ ದೇಹಕ್ಕೆ ಸ್ಪರ್ಶ ಆಗಿತ್ತಾದ ಕಾರಣ ಆ ದೇಹಕ್ಕೆ ಅಂತ ಸುವಾಸನೆ ಬಂತಂತೆ. ನಮಗಿದ್ರೊಳಗೊಂದು ಕಥೆ ಇದೆ. ಹಾಗಾದ್ರೆ ನಾವು ಕೂಡ ಬದುಕಿದ್ದಾಗ ಭಗವಂತನ ಸ್ಪರ್ಶ ಮಾಡಬೇಕು. ಸಾಲಿಗ್ರಾಮ ಶಿಲಾಸ್ಪರ್ಶಂ ಏ ಕುರ್ವಂತಿ ದಿನೇ ದಿನೇ ವಾಂಚಂತಿಕರ ಸಂಸ್ಪರ್ಶಂ ತೇಷಾಂ ದೇವಾ ಸವಾಸವಾಹ. ದೇವರು ಕಣ್ಣು, ಕೈಕಾಲ್, ಕಿವಿ, ನಾಲಿಗೆ ಗಟ್ಟಿ ಕೊಟ್ಟಾಗ ಪ್ರತಿನಿತ್ಯ ಎಡಬಿಡದೆ ಸಾಲಿಗ್ರಾಮವನ್ನು ಸ್ಪರ್ಶ ಮಾಡಬೇಕು. ದೇವರ ಸ್ಪರ್ಶ ಆಗಿದ್ದಕ್ಕೆ ಎಷ್ಟು ಎತ್ತರದ ಸ್ಥಿತಿಯನ್ನ ಕೊಟ್ಟ ಅವಳಿಗೆ ಅಂತ ವಾದಿರಾಜರು ನಿರ್ಣಯ ಕೊಡ್ತಾ ಹೇಳ್ತಾ ಇದ್ದಾರೆ. ಮುಕುಂದ ವಿದ್ವೇಷ ವಿಷಾನುಸಂಗ ವಿಯೋಜಿತಾಂಗಿ ಕಿಲಪೂತನೈಕ ಪಪಾತಧನ್ಯ ಲಲನಾಗ್ರಗಣ್ಯ ಜಗಾಮಚಾನ್ಯ ಮರಲೋಕಲೋಕಂ. ಪೂತನಿ ಬಿದ್ದಾಗ ಅವಳ ದೇಹದಲ್ಲಿದ್ದ ಇಬ್ಬರು, ಒಬ್ಬಳಿಗೆ ಉತ್ತಮ ಗತಿ ಆಯಿತು, ಒಬ್ಬಳಿಗೆ ಅಧೋಗತಿ ಆಯಿತು. ಭಗವಂತನ ಅವತಾರದ ಕರ್ಮವನ್ನ ವರ್ಣನೆ ಮಾಡುವಾಗ ನಾವೆಲ್ಲ ಹೇಳುವಂಥದ್ದು ಜಾತಕಂಸ ವದಾರ್ಥಾಯ ಅಂತಿದೆ. ಅಲ್ಲಿ ವದಾರ್ಥಾಯ ಅಂದ್ರೆ ವಧಾಯ ಮತ್ತು ಅರ್ಥಾಯ ಅಂತ. ಅರ್ಥ ಅಂದ್ರೆ ಧರ್ಮ, ಅರ್ಥ, ಕಾಮ, ಮೋಕ್ಷ, ಅದು ಚತುರ್ವಿಧ ಫಲಪುರುಷಾರ್ಥ. ವಧ ಅಂದ್ರೆ ಸಂಹಾರ. ದೇವರು ಕಂಸನ ವಧಾಯ ಅಂದ್ರೆ ಕಂಸನ ಒಳಗಿರುವಂತಹ ಕಾಲನೇಮಿಗೆ ವಧಾಯ, ಒಳಗಿರುವ ಭೃಗುವಿಗೆ ಅರ್ಥಾಯ. ಇದು ಎಲ್ಲರಲ್ಲಿಯೂ ಹಾಗೆ. ಇಲ್ಲಿ ಪೂತನಿಯನ್ನ ಸಂಹಾರ ಮಾಡ್ದ ಅಂದ್ರೆ ಪೂತನಿಯ ಒಳಗಿರುವ ತಾಟಕೆಯ ವಧಾಯ, ಒಳಗಿರುವಂತಹ ಊರ್ವಶಿಗೆ ಉದ್ಧಾರ ಅರ್ಥಾಯ ಭಗವಂತನ ಅವತಾರ ಅಂತ ಹೀಗೆ ತಿಳ್ಕೊಳ್ಬೇಕು. ಈ ಎಲ್ಲ ಕಥೆ ಒಳಗೆ ಪೂತನಿಯ ಸಂಹಾರದಲ್ಲಿ ವ್ಯಾಸರು, ವಾದಿರಾಜರು ನಮಗೊಂದು ಉಪದೇಶವನ್ನ ಕೊಡ್ತಾರೆ, ಸಂದೇಶವನ್ನ ಕೊಡ್ತಾರೆ. ಇದು ಭಾಗವತದಲ್ಲಿ ನಾವು ತಿಳ್ಕೊಳ್ಬೇಕಾದ. ನೋಡಿ, ಇದ್ದದ್ದು ಒಂದೇ ಐಟಮ್, ಅವಳದು ಒಂದೇ ದೇಹ, ಅವಳಲ್ಲಿದ್ದದ್ದು ಒಂದೇ ಒಂದು ಪದಾರ್ಥ ಅಂದ್ರೆ ಹಾಲು. ಅದ್ಯಾವುದು? ವಿಷದ ಹಾಲು. ಅದರಲ್ಲಿ ಇಬ್ರು ಕೊಟ್ಟವರು ಇಬ್ರು, ಒಂದು ಉತ್ತಮಳು ಅದೇ ಹಾಲು ಕೊಟ್ಲು, ಅಯೋಗ್ಯಳು ಅದೇ ಹಾಲು ಕೊಟ್ಲು. ಕೊಡುವಾಗ ಒಬ್ಬಳು ಕೊಲ್ಲುವ ಭಾವನೆಯಿಂದ ಕೊಟ್ಲು, ಇನ್ನೊಬ್ಳು ಕೊಡುವ ಭಾವನೆಯಿಂದ ಕೊಟ್ಲು. ಕೊಡುವ ಭಾವನೆಯಿಂದ ಕೊಟ್ಟವಳು ಉತ್ತಮಳು, ಕೊಲ್ಲುವ ಭಾವನೆಯಿಂದ ಕೊಟ್ಟವಳು ಅಯೋಗ್ಯಳಾಗಿರ್ತಕ್ಕಂತಹ ತಾಟಕ. ಹಾಗಾದ್ರೆ ನಾವು ದೇವರಿಗೆ ಏನು ವಸ್ತು ಕೊಡ್ತೀವಿ ಅನ್ನೋದಕ್ಕಿಂತಲೂ ಹಿನ್ನೆಲೆಯಲ್ಲಿ ಯಾವ ಭಾವನೆಯಿಂದ ಕೊಡ್ತೀವಿ ಅದು ಬಹಳ ಮುಖ್ಯ. ನಿಮ್ಮ ಭಾವನೆ ಬರಡಾಗಿತ್ತು, ಅದು ಕೆಟ್ಟದಾಗಿದೆ ಅಂತಾದರೆ ವಸ್ತು ಒಳ್ಳೇದಿದ್ರೂ ಕೂಡ ಅದಕ್ಕೆ ಫಲ ಒಳ್ಳೇದು ಬರೋಲ್ಲ. ನೀವು ಕೊಡುವ ವಸ್ತು ಅಷ್ಟು ಉತ್ತಮ ವಸ್ತು ಅಲ್ಲ, ಏನು ಪ್ರಯೋಜನ ಇಲ್ಲ. ಅದಕ್ಕೆ ಹಿಂದೆ ವಾದಿರಾಜರು ಹೇಳಿದರು, ರಮಾದೇವಿಯ ಅದರಾಮೃತವನ್ನ ಪಾನ ಮಾಡುವ ಭಗವಂತನಿಗೆ ಈ ಹಾಲು ಕಟ್ಕೊಂಡು ಏನಾಗಬೇಕು? ಅಲ್ಲ, ಏನೇ ಆಗಲಿ ಆಚಾರ್ಯ, ಅದು ವಿಷದ ಹಾಲು ಅಂದಮೇಲೆ ದೇವರಿಗೆ ನೈವೇದ್ಯಕ್ಕೆ ಇಟ್ಲು ಹೇಗೆ? ಅವಳು ಒಳ್ಳೆಯವಳು. ಅವಳು ಇಡುವಾಗಲೇ ಏನು ಅನ್ಕೊಂಡಿಟ್ಲು ಅಂದರೆ, ಊರ್ವಶಿ, ದೇವರೇ ನಾ ಏನು ಮಾಡಲಿ, ನನ್ನ ಹತ್ರ ಇರೋದು ಇದೆ ವಿಷದ ಹಾಲೆ, ಆದರೆ ನನಗೆ ಗೊತ್ತು ಈ ವಿಷದ ಹಾಲು ನಿನ್ನನ್ನು ಏನು ಮಾಡಲ್ಲ, ಅದಕ್ಕೆ ನಾ ಕೊಟ್ಟಿದ್ದೀನಿ ಅಂತ ಕೊಟ್ಲಂತ. ಕಥೆ ಏನು ಗೊತ್ತಾ?
ನಾವು ನೀವೆಲ್ಲ ದೇವರಿಗೆ ಮುಂದೆ ಏನ್ ನೈವೇದ್ಯಕ್ಕಿಟ್ರು ವಿಷದ್ದೇ ಇಡ್ತೀವಿ. ಹೌದಾದ್ರೆ ಹೌದೆನ್ನಿ, ಅಲ್ಲವಾದ್ರೆ ಅಲ್ಲವೆನ್ನಿ. ಇವತ್ತು ನಾವು ತಿನ್ನೋ ಎಲ್ಲ ಆಹಾರವೂ ಕೂಡ ಸ್ಲೋ ಪಾಯ್ಸನ್ ಇದ್ದಾಗೇನೆ. ಏನೇನು ಕೆಮಿಕಲ್ ಇವೆಲ್ಲ ನೋಡಿ, ನಾಟಿ ಅಂತ ಬೇರೆ ಬರುತ್ತೆ, ಫಾರಮ್ ಅಂತ ಬರುತ್ತೆ. ತಿಂದವರು ಕೂಡ ನಾಟಿ ಫಾರಮ್ ಅಂತ ಆಗ್ಬಿಟ್ಟಿರ್ತೀವಿ. ಯಾಕಂದ್ರೆ ನಾಟಿ ತಿಂದವ್ರು ನಾಟಿ, ಫಾರಮ್ ತಿಂದವ್ರು ಫಾರಮ್. ಆ ನಾಟಿ ಅಂದ್ರೆ ನಿಜವಾದ ಬೇಸಾಯದಲ್ಲಿ ಯಾವುದೇ ಕೆಮಿಕಲ್ ಹಾಕದೆ ಬೆಳೆಸ್ತಕ್ಕಂಥದ್ದು, ಅದು ಉತ್ತಮವಾದದ್ದು. ಈಗ ಆ ಥರ ಇಲ್ಲೇ ಇಲ್ಲ. ದಿಢೀರ್ ಬೆಳೆ ಬರಬೇಕು, ಸೌತೆಕಾಯಿ ಸಣ್ಣ ಸಣ್ಣದು ಬರಬಾರ್ದು, ಕುಂಬಳಕಾಯಿ ಸೈಜ್ ಬರಬೇಕು. ಹೀಗಾಗಿ ಅದಕ್ಕೇನೋ ಚುಚ್ಚು, ಇಂಜೆಕ್ಷನ್ ಹಾಕು, ಅದಕ್ಕಿನ್ನೇನೋ ಮಾಡು, ಇಂಥ ಇವೆಲ್ಲ ಬರೀ ವಿಷ. ಇನ್ನೊಂದು ವಿಷ ಅಂದ್ರೆ ವಿಷಯ. ಅಂದ್ರೆ ಯಾವುದೋ ಮನಸ್ಸಿನಲ್ಲಿ ಕಾಮನೆ ಇಟ್ಕೊಂಡು ಕರ್ಮ ಮಾಡ್ತಾ ಇದ್ದೀವಿ, ವಿಷಯದ ಬಯಕೆಯಿಂದ ಕರ್ಮ ಮಾಡ್ತಾ ಇದ್ದೀರಿ, ಅರ್ಪಣೆ ಮಾಡ್ತಾ ಇದ್ದೀರಿ ಅಂದ್ರೆ ಅದೆಲ್ಲ ವಿಷವೇ. ಇಂಥ ವಿಷವನ್ನ ದೇವರ ಮುಂದೆ ನಾವಿಡ್ತಾ ಇದ್ದೇವೆ. ಹಾಗಾದ್ರೆ ಇಡುವಾಗ ಅರ್ಪಣೆ ಭಾವನೆಯಿಂದ ಇಡಿ. ಭಗವಂತ ನನ್ನ ಹತ್ರ ಇರೋದೇ ಇದು, ಬಿಟ್ರೆ ಬೇರೆ ಗತಿ ಇಲ್ಲ. ಇದನ್ನ ನಿನ್ನ ಮುಂದೆ ಯಾಕೆ ಇಟ್ಟಿದ್ದೇನೆ ಅಂದ್ರೆ, ನೀ ತಿನ್ನು, ಇದು ತಿನ್ನೋದ್ರಿಂದ ನಿನ್ಗೆ ಹೊಟ್ಟೆ ತುಂಬತ್ತೆ, ಈ ಭಾವನೆ ಇಲ್ಲ. ದಿನಾಗ್ಲೂ ನೈವೇದ್ಯ ಮಾಡುವಾಗ್ಲೂ ಆ ನೈವೇದ್ಯದ ಮಂತ್ರದಲ್ಲಿ ನಾವು ಈ ಮಾತನ್ನ ಹೇಳ್ತೇವೆ. ರಮಾ ಬ್ರಹ್ಮಾದಿ ದೇವೈಹಿ ನಿಯಮೇನ ಸಮರ್ಪಿತಂ. ರಮಾ ಬ್ರಹ್ಮಾದಿ ದೇವತೆಗಳು ನಿತ್ಯದಲ್ಲಿ ಸಮರ್ಪಣೆ ಮಾಡ್ತಾ ಇದ್ದಾರೆ. ಅವರೆಲ್ಲ ಮಾಡಿದ ಮೇಲೆ ಭಗವಂತ ತಗೊಂಡಿರ್ತಾನೆ. ನಾವಿನ್ನೇನು ಇಡೋದು? ನಾವ್ ಯಾಕೆ ಇಟ್ಟಿದೀವಿ ಅಂದ್ರೆ, ದೇವರು ತಿನ್ಲಿ, ಇದನ್ನ ತಿನ್ನೋದ್ರಿಂದ ಅವನ ದಪ್ಪಗಾಗ್ತಾನೆ, ಹೊಟ್ಟೆ ತುಂಬತ್ತೆ ಅಲ್ಲ. ನಮಗೆ ತಿನ್ಲಿಕ್ಕೆ ಇದು ಪ್ರಸಾದ ಆಗ್ಲಿ, ಇದರಲ್ಲಿರುವ ವಿಷ ಹೋಗ್ಲಿ ಅಂತ ನಿನ್ ಮುಂದೆ ಇಟ್ಟಿದ್ದು. ದೇವರ ನೋಟ ತಿನ್ನುವ ಪದಾರ್ಥದ ಮೇಲೆ ಬಿದ್ರೆ, ದೇವರ ಮುಂದೆ ತಿನ್ನೋದನ್ನ ದೇವರಿಗೆ ತೋರಿಸಿದ್ರೆ, ಅವನ ಕಣ್ಣ ದೃಷ್ಟಿ ಬಿದ್ರೆ, ಕಪಿಲಾತ್ಮಕ ರೂಪೇಣ ಚಕ್ಷುತ್ವಾಂ ವಿಲೋಕಯ. ದೇವರು ಕಪಿಲ ನಾಮಕ ಪರಮಾತ್ಮ ಆ ರೂಪದಿಂದ ತನ್ನ ಕಣ್ಣುಗಳಿಂದ ಇಟ್ಟದ್ದನ್ನ ನೋಡ್ತಾನಂತ. ಅವನ್ ನೋಡಿದ್ರೆ ಸಾಕು, ಅದರೊಳಗಿರುವಂತ ವಿಷಗಳನ್ನ ಪರಿಹಾರ ಮಾಡುವ ತಾಕತ್ತು ಆ ಕಣ್ಣಿನ ನೋಟಕ್ಕಿದೆ. ಅದಕ್ಕಾಗಿ ದೇವರ ಮುಂದೆ ಇಡೋದು. ಹಾಗಾಗಿ ಒಬ್ಬಳು ಕೊಡುವ ಬುದ್ಧಿಯಿಂದ ಕೊಟ್ಟವಳು ಉದ್ಧಾರ, ಆದರೆ ಕೊಲ್ಲುವ ಬುದ್ಧಿಯಿಂದ ಕೊಟ್ಟವಳು ಹಾಳಾಗಿದ್ದಾಳೆ. ನಾವು ದೇವರ ಮುಂದೆ ಇಡುವಾಗ ಎಚ್ಚರಿಕೆಯಿಂದ ಇಡಬೇಕು ಅಂತ ತಿಳಿಸ್ತಾ ಇದ್ದಾರೆ. ಇಷ್ಟಾದ್ಮೇಲೆ ಭಾಗವತದಲ್ಲಿ ಕಡೆಗೆ ಪೂತನೆಯ ಕಥೆ ಎಲ್ಲ ಮುಗಿದ ಮೇಲೆ ಅವರು ಹೇಳ್ತಾರೆ, ಏತತ್ ಪೂತನಾ ಮೋಕ್ಷಂ ಅಂತ. ಪೂತನ ಸಂಹಾರಂ ಅನ್ನಲ್ಲ. ಈ ಕಥೆ ಏನಂದ್ರೆ, ಪೂತನೆಯನ್ನ ಉದ್ಧಾರ ಮಾಡಿದ್ದು. ಪೂತನೆಯನ್ನ ಉದ್ಧಾರ ಮಾಡಿದ್ದು ಅಂದ್ರೆ ಒಳಗಿರುವ ಉತ್ತಮಳನ್ನ ಉದ್ಧಾರ ಮಾಡಿದ್ದು. ಇದೇನ್ ಕಥೆ ಅಂದ್ರೆ, ದೇವರದು ಕಾರುಣ್ಯ. ದೇವರು ನಿಜವಾಗಿಯೂ ನೀನು ಅಯೋಗ್ಯರ ಸಹವಾಸ ಮಾಡಿದ್ಯಾ, ಅವ್ರ ಜೊತೆಗೆ ಇದ್ದು ಬಿಡು ಅಂತ ಅನ್ಬೇಕಿತ್ತು. ಹಾಗನ್ನಲ್ವಂತ. ತನ್ನ ಭಕ್ತರಾದವರು ಏನೋ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಅಯೋಗ್ಯರ ಸಹವಾಸ ಮಾಡಿ ಹಾಳಾಗಿದ್ರು ಕೂಡ ಅವರು ಮಾಡುವ ತಪ್ಪನ್ನ ಪರಿಗಣನೆಗೆ ತಂದುಕೊಳ್ಳದೆ ಅವರ ಸತ್ಕರ್ಮವನ್ನ ಮನಸ್ಸಿನಲ್ಲಿಟ್ಕೊಂಡು ಅವರನ್ನು ಉದ್ಧಾರ ಮಾಡ್ತಾನೆ. ಇದು ಏನು ಕರುಣಾನಿಧಿಯೋ ಹರಿ, ಮತ್ತಿನ್ನೇನು ಭಕ್ತರಾದೀನ. ಜನರಲ್ಲಿ ಈ ಸದ್ಬುದ್ಧಿ ಇರಲ್ಲ ನೋಡಿ. ಅವ್ರು ಬೇಕಾದಷ್ಟು ನಿಮಗೆ ಹೆಲ್ಪ್ ಮಾಡ್ತಿರ್ತಾರೆ. ಎಂದೋ ಒಂದು ದಿನ ತಪ್ಪು ಮಾಡಿದ್ರೆ ಅದನ್ನ ಸಾಯೋವರೆಗೂ ನಾವು ನೆನ್ಪಿಟ್ಕೊಂಡಿರ್ತೀವಿ. ಏನ್ ಬೇಕಾದ್ ಮಾಡಿದಾರ್ರಿ, ಆದ್ರೂ ಆ ಮದುವೆ ಟೈಮಲ್ಲಿ ಹೆಂಗ್ ಮಾಡಿದ್ರು ಹೇಳಿ, ನಾನು ಸತ್ರು ಅವ್ರು ಮಾಡಿದ್ದನ್ನು ಮರಿಯಲ್ಲ ಅಂತ. ಅಲ್ಲ, ಹಿಂದೆ ಅಷ್ಟು ಮಾಡಿದಾರಲ್ಲ ಅದನ್ನು ಮರೆತು ಬಿಡ್ತೀವಿ. ಆದ್ರೆ ದೇವರದು ಏನ್ ಕಲ್ಯಾಣ ಗುಣ, ಅವನ ಕಾರುಣ್ಯ ಅಂದ್ರೆ, ನಾವ್ ಎಂದೋ ದೇವರಿಗೆ ಒಂಚೂರು ಕೈ ಮುಗಿದಿದ್ರು ಕೂಡ ಸ್ವಲ್ಪ ಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋದ್ಭಯ, ತಪ್ಪು ನೋಡದೆ ಬಂದೆಯ ಅಂತಾರ ದಾಸರಾಯರು. ನಾವು ಜೀವನದಲ್ಲಿ ಬೇಕಾದಷ್ಟು ಅನ್ಯಾಯಗಳು ತಪ್ಪುಗಳನ್ನ ಮಾಡ್ತೀವಿ, ಆದ್ರೂ ಕೂಡ ಭಗವಂತನ ಕೈ ಮುಗಿದು ಭಕ್ತಿಯಿಂದ ಮಾಡಿದ್ರೆ ಅದನ್ನ ನೆನಪು ಮಾಡ್ಕೊಳ್ತಾರಂತೆ. ಸ್ಮರಿಸುವರ ಅಪರಾಧಗಳ ತಾಸ್ಮರಿಸ ಸಕಲೇಷ್ಟ ಪ್ರದಾಯಕ ಅಂತ ದಾಸರಾಯರು ವರ್ಣನೆ ಮಾಡಿದ್ದಾರೆ. ಹೀಗಾಗಿ ಏತತ್ ಪೂತನಾ ಮೋಕ್ಷಂ, ಯಾರು ಈ ಪೂತನೆಯ ಕಥೆಯನ್ನ ಭಕ್ತಿ ಶ್ರದ್ಧೆಯಿಂದ ಕೇಳ್ತಾರೆ ಅವ್ರಿಗೆ ಅಂತ್ಯಕಾಲದಲ್ಲಿ ಗೋವಿಂದೇ ಲಭತೆ ರತಿಂ ಅಂತ, ಪರಮಾತ್ಮನ ಪಾದಾರವಿಂದದಲ್ಲಿ ನಿಜವಾದ ಭಕ್ತಿ ಅಂತ್ಯಕಾಲಕ್ಕೆ ಭಗವಂತ ಕೊಡ್ತಾನೆ ಅಂತ ಹೀಗೆಲ್ಲ ಹೇಳ್ತಾರೆ. ವಾದಿರಾಜ ಶ್ರೀಮತ್ ಚರಣರು ಈ ಕಥೆಯನ್ನ ಹೇಳುವಾಗ ಅನೇಕ ಪ್ರಮೇಯಗಳನ್ನ 2ನೇ ಸರ್ಗದಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಅಂದ್ರೆ ದುಷ್ಟರಿಗೆ ಎಂದೂ ಕೂಡ ಉತ್ತಮ ಲೋಕ ಆಗೋಲ್ಲ. ಯಾಕಂದ್ರೆ ಏತತ್ ಪೂತನಾ ಮೋಕ್ಷಂ ಅಂತ ವ್ಯಾಸರು ಹೇಳಿದ್ದಾರೆ, ವೇದವ್ಯಾಸ ದೇವರು. ಪೂತನಿಗೆ ಮೋಕ್ಷ ಆಯಿತು ಅಂತ ತಿಳ್ಕೊಂಡ್ ಬಿಡ್ತಾರೆ ಕೆಲವರು. ಹಾಗಾದ್ರೆ ಆಗತ್ತಾ? ಅಯೋಗ್ಯರಿಗೆ ಎಂದಾದ್ರೂ ಉತ್ತಮವಾದ ಗತಿ ಆಗತ್ತಾ ಅಂದ್ರೆ ಕೃಷ್ಣ ಹೇಳ್ತಾನೆ, ನಾಸತೋ ವಿದ್ಯತೋ ಭಾವೋ ನಾಭಾವೋ ವಿದ್ಯತೆ ಅಸತಃ. ಅಯೋಗ್ಯರಿಗೆಂದೂ ಒಳ್ಳೇದಾಗಲ್ಲ, ಒಳ್ಳೆಯವರಿಗೆಂದೂ ಕೆಟ್ಟದ್ದಾಗಲ್ಲ. ಹಾಗಾಗಿ ಪಾಪ ಮಾಡಿದ ಪಾಪಿಯಾದ ಪೂತನೆಯ ಒಳಗಿರುವ ತಾಟಕೆಗೆ ಅಧೋಗತಿಯೇ ಆಯ್ತೇ ವಿನಃ ಉತ್ತಮ ಗತಿ ಆಗೋಲ್ಲ ಅಂತ ತಿಳಿಸ್ಲಿಕ್ಕೆ ಅನೇಕ ಶ್ಲೋಕಗಳಿಂದ ವಾದಿರಾಜ ಶ್ರೀಮತ್ ಚರಣರು ಅದನ್ನ ತಿಳಿಸ್ಕೊಟ್ಟಿದ್ದಾರೆ. ಮುಂದೆ ಕೃಷ್ಣ ಪರಮಾತ್ಮ ಶಕಟಾಸುರನ ಸಂಹಾರ ಮಾಡಿದ ಕಥೆಯನ್ನ
ವರ್ಣನೆ ಮಾಡಿದ್ದಾರೆ. ಒಮ್ಮೆ ಏನಾಗಿದೆ, ಕೃಷ್ಣನ ತೊಡೆಯಲ್ಲಿ ಹಾಕ್ಕೊಂಡು ಅವರ ತಾಯಿ ತೂಗ್ತಾ ಇದ್ಲು, ಕೃಷ್ಣನನ್ನ ಹೀಗೆ ತೂಗ್ತಾ ಇದ್ಲು. ಕೃಷ್ಣ ಮಲಗ್ತಿರ್ಲಿಲ್ಲ, ಮನೆ ಒಳಗೆ ಮಲಗುವ ಅಭ್ಯಾಸವೇ ಇಲ್ಲ. ಅವರಮ್ಮ ಜೋಲಿಲಿ ಹಾಕಿ ತೂಗಿ 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 ಆ ತಾಯಿಗೆ ನಿದ್ದೆ ಬಂದ್ಬಿಡ್ತಿತ್ತು, ಮಗುಗೆ ಬರ್ತಿರ್ಲಿಲ್ಲ. ಏನಂದ್ರೆ ಈ ಕೆಲವರು ತೊಟ್ಲಿಗೊಂದು ದಾರ ಹಾಕಿ ಮಗುನ ತೊಟ್ಲಲ್ಲಿ ಮಗಸಿ ಪಕ್ಕದಲ್ಲಿ ಚಾಪೆ ಹಾಕ್ಕೊಂಡು ತಾವು ಮಲಗಿ ಆ ಮಲ್ಕೊಂಡೆ ಹೀಗೆ ಎಳೆದು ಎಳೆದು ಬಿಡ್ತಿರ್ತಾರೆ. ಇವಳ್ದು ಅದೇ ಎಳೆದು ಎಳೆದು ಬಿಡ್ತಿದ್ಲು. ಕಡೆಗೆ ಕೃಷ್ಣ ಎದ್ದೇ ಇರ್ತಿದ್ದ, ಇವಳಿಗೆ ಹಾಗೆ ನಿದ್ದೆ ಬಂದ್ಬಿಡೋದು. ಇದು ನಿತ್ಯದಲ್ಲಿ ನಡೀತಿತ್ತು. ಕಡೆಗೆ ಈ ಮಗು ಮನೆ ಒಳಗೆ ಮಲಗಲ್ಲ, ಹೊರಗಾರು ಮಲಗಿಸೋಣ ಅಂತ ಮನೆಯಿಂದ ಹೊರಗೆ ಕರ್ಕೊಂಡೋಗಿ ಕೃಷ್ಣನ ತೊಡೆಯಲ್ಲಿ ಹಾಕಿ ಹೀಗೆ ಮಾಡ್ತಾ ಇದ್ಲಂತ. ಕೃಷ್ಣ ಅಮ್ಮನ್ನೇ ನೋಡ್ದ, ಅಮ್ಮನಿಗಂದ, ನೋಡ್ತಾನೆ ಅನ್ನಂತೆ, 14 ಲೋಕ ಅಲ್ಲಾಡಿಸುವವ ನಾನು, ಏನೋ ನೀವು ಗಂಡ ಹೆಂಡತಿ ತಪಸ್ ಮಾಡಿದ್ರಿ ಅಂತ ನಿನ್ನ ಹತ್ರ ಬಂದ್ರೆ ನನ್ನೇ ಅಲಗಾಡಿಸ್ತೀಯಾ ಅಂತ ಹೇಳಿ 3 kg ಕೃಷ್ಣ 30 kg ಆಗ್ಬಿಟ್ಟ. ಅವ್ರಮ್ಮ ಅನ್ಕೊಂಡ್ರು, ಖಂಡಿತ ಇವನ ಮಗ ಅಲ್ಲ, ಸುತೋ ನಮೇಯಂ ಹರಿರೇವ ಸಾಕ್ಷಾತ್, ನನ್ನ ಕೈಲಿ ಇವನ್ ಭಾರ ಎತ್ತಕ್ಕಾಗಲ್ಲ ಅಂತ ಕೆಳಗಿಟ್ಲಂತ. ಇಟ್ಟಿದ್ದೇ ತಡ, ಒಬ್ಬ ದೈತ್ಯ ಕಾಯ್ತಾ ಇದ್ದ, ಯಾವಾಗ ಇವಳು ಕೆಳಗಿಡ್ತಾಳೆ ಅಂತ ಕಾಯ್ತಿದ್ದ. ಬಂದು ಎತ್ಕೊಂಡೇ ಹೋಗ್ಬಿಟ್ಟ. ಅವನೇ ತೃಣಾವರ್ತ. ಹೇಗೆ ಬಂದ? ಸವಾತ ರೂಪಿ ದಿತಿಜೋ ಮುಕುಂದ ಬರಾಸ ನಿಪಪಾತ ಭೂಮೌ. ಅವಳು ಯಾವಾಗ ಕೆಳಗಿಟ್ಲೋ, ವಾತರೂಪಿ ದಿತಿಜಃ, ಗಾಳಿಯ ರೂಪದ ದೈತ್ಯ ತೃಣಾವರ್ತ. ನೋಡಿ, ಅವನ ಹೆಸರು ತೃಣಾವರ್ತ. ತೃಣ ಅಂದ್ರೆ ಹುಲ್ಲು, ಆವರ್ತನ ಅಂದ್ರೆ ತಿರುಗಿಸೋದು. ಹುಲ್ಕಡ್ಡಿ ಅಲಗಾಡಿಸೋನು ದೇವ್ರನ್ನೇ ಅಲಗಾಡಿಸ್ತೀನಿ ಅಂತ ಬಂದ. ದೇವರದ್ದ, ನೀನು ಹುಲ್ಕಡ್ಡಿ ಅಳ್ಳಾಡಿಸೋ ಯೋಗ್ಯತೆನೂ ನಿನಗಿಲ್ಲ. ತೇನ ವಿನ ತೃಣಮಪಿ ನ ಚಲತಿ. ತೃಣ ಅಲ್ಲಾಡಬೇಕಾದ್ರೂ ನಂದೇ ಪರ್ಮಿಷನ್ ಬೇಕು, ತೃಣನೇ ಅಲ್ಲಾಡಿಸ್ಲಿಕ್ಕಾಗದವ, ನನ್ನೇನು ಅಲ್ಲಾಡಿಸ್ತೀಯ ಅಂದ. ಕಥೆ ಏನು ಗೊತ್ತಾ? ನಮಗೆಲ್ಲ ಒಂದು ಕಥೆ. ನೀವು ಎಲ್ಲಿಯ ತನಕ ದೇವರು ಭಾರ ನಿಮಗೆ ಆಗೋಲ್ಲ ಅಲ್ಲಿವರೆಗೂ ದೈತ್ಯರು ನಿಮ್ಮನೆ ಒಳಗೆ ಪ್ರವೇಶ ಮಾಡಲ್ಲ. ನಿಮಗೆ ಯಾವತ್ತು ದೇವರು ಭಾರ ಅಂತ ಮನೆಯಿಂದ, ಮನದಿಂದ, ದೇಹದಿಂದ ಹೊರ ಹಾಕ್ತೀರಿ, ಅವತ್ತು ಹೊರಗಿರುವ ದೈತ್ಯರು ಮನೆ ಒಳಗೆ ಬಂದ್ಬಿಡ್ತಾರೆ. ಜೀವನದಲ್ಲಿ 2 ಆಗಬಾರ್ದ್ರಿ. ದೇವರು ಭಾರ ಆಗಬಾರ್ದು, ಧರ್ಮ ಬೋರ್ ಆಗಬಾರ್ದು. ನಮಗೆ ಧರ್ಮ ಅಂದ್ರೆ ಬೋರು. ಅನಂತ ಪದ್ಮನಾಭ ಭಾರ ಅಂತ, ತಂದೆ ತಾಯಿಗಳ ಕಾರ್ಯ ಭಾರ. ಇದು ಭಾರ ಆಗಿ ಮನೆಯಿಂದ ಹೊರ ಹಾಕಿದ್ರೆ ದೈತ್ಯರ ಪ್ರವೇಶ ಆಗತ್ತೆ ಅಂತ ತೋರಿಸುವ ಕತೆ. ಎಷ್ಟು ಭಾರ ಆಗಲಿ, ಎಷ್ಟೇ ಕಷ್ಟ ಆಗಲಿ, ಮನೆಯಲ್ಲೇ ಮಾಡಬೇಕು. ದೊಡ್ಡವರದು ಮನೆಯಲ್ಲೇ ನಾವು ಸತ್ಕರ್ಮವನ್ನ ಆಚರಣೆ ಮಾಡಬೇಕು ಅನ್ನೋ ಭಾವನೆಯಿಂದ ಯಾರು ಮಾಡ್ತಿರ್ತಾರೆ ಅವರಿಗೆ ಭಗವಂತನ ಅನುಗ್ರಹ ಆಗತ್ತೆ ಅಂತ ತಿಳಿಸ್ಕೊಡ್ತಾ ಇದ್ದಾರೆ. ಈ ದೇವಕಿ ಕೆಳಗಿಟ್ಟದ್ದು, ಯಶೋದೆ ಕೆಳಗಿಟ್ಟದ್ದೇ ತಡ, ಆ ದೈತ್ಯ ಬಂದು ಹೊತ್ಕೊಂಡೋದ. ನಮ್ಗೊಂದು ಕಥೆ ಏನಂದ್ರೆ, ಅಮ್ಮನಿಗೆ ಹೊತ್ಕೊಳ್ಳಿಕ್ಕಾಗಲಿಲ್ಲ ಅವಳು ಕೆಳಗಿಟ್ಟ ಮೇಲೆ, ಇವನು ಹೇಗೆ ಹೊತ್ಕೊಂಡೋದ? ಕೆಲವರು ಆಗದೇ ಇದ್ದ ಕೆಲಸ ಎಲ್ಲ ಮಾಡಿಬಿಡ್ತಾರೆ, ಅವ್ರ ಕೈಲಿ ಆಗಲ್ಲ. ಕೆಲವರಿಗೆ ತುಂಬ ಶುಗರ್ ಪಗರ್ ಎಲ್ಲ ಇರುತ್ತೆ, ಆದರೂ ವಿಷ್ಣು ಪಂಚಕ ಮಾಡಿಬಿಡ್ತಾರೆ, ಭೀಷ್ಮ ಪಂಚಕ ಮಾಡಿಬಿಡ್ತಾರೆ. ಅಲ್ರಿ ನಿಮಗೆ ಶುಗರ್ ಇಷ್ಟಿದೆ ಹಾಗೆ ಮಾಡ್, ನಾವೇನು ಮಾಡಿದ್ವಿ ರೀ, ದೇವರು ಮಾಡ್ದ. ಹಾಗಾದ್ರೆ ಆಗ್ಲಾರ್ದ ಕೆಲಸ ಯಾರ ಕಡೆಯಿಂದ ಆಗಿದೆ ಅಂದ್ರೆ ಅದು ಯಾರು ಮಾಡಿದ್ದದು? ದೇವರು ಮಾಡಿದ್ದು. ತೃಣಾವರ್ತನೆಗೆ ನಿಜವಾಗಿ ದೇವರನ್ನ ಹೊರುವ, ಎತ್ಕೊಂಡು ಹೋಗುವ ಯೋಗ್ಯತೆ ಇಲ್ಲ. ಹಾಗಾದ್ರೆ ತೃಣಾವರ್ತನ ಒಳಗೆ ಯಾರಿದ್ದ? ಇವನೇ ಇದ್ದ. ಎತ್ಕೊಂಡು ಹೋಗಿದ್ದು ಇವನೇ, ಕೊಂದಾಕಿದ್ದು ಇವನೇ. ಒಬ್ಬರಲ್ಲಿ ನಿಂತಾಡುವನು ನೋಡುವನು, ಅಬ್ಬರದ ಹೆದ್ದೈವನಿವನು ಒಬ್ಬನೇ, ಲೋಕದೊಳು ಬಾಧ್ಯ ಬಾಧಕನಾಹ ನಿರ್ಭೀತ ಅಂತ ವರ್ಣನೆ ಮಾಡಿದ್ದಾರೆ ದಾಸರಾಯರು. ತೃಣಾವರ್ತನಲ್ಲಿ ಎತ್ಕೊಂಡು ಹೋಗೋ ಬುದ್ಧಿ ಕೊಟ್ಟದ್ದು ಇವನೇ, ಎತ್ಕೊಂಡು ಹೋಗೋ ಶಕ್ತಿ ಕೊಟ್ಟದ್ದು ಇವನೇ. ಎತ್ಕೊಂಡು ಹೋಗ್ತಾ ಹೋಗ್ತಾ ಕೃಷ್ಣ ಅಂದ್ರೆ ಏನೋ ಅನ್ಕೊಂಡ್ಬಿಟ್ಟಿದ್ದೆ, ಸಣ್ಣ ಕೂಸು ಅಂತ ಅವನ ಬಗ್ಗೆ ತಪ್ಪು ಕಲ್ಪನೆಯನ್ನ ಕೊಟ್ಟದ್ದು ಅವನೇ. ಮಿಥ್ಯಾ ಜ್ಞಾನ ಕೊಡೋದು ಅವನೇ, ಯಥಾರ್ಥವಾದ ಜ್ಞಾನವನ್ನು ಕೊಡೋದು ಅವನೇ. ಸಜ್ಜನರಿಗೆ ಯಥಾರ್ಥವಾದ ಜ್ಞಾನವನ್ನ, ಅಯೋಗ್ಯರಿಗೆ ಮಿಥ್ಯಾ ಜ್ಞಾನವನ್ನ ಕೊಡ್ತಕ್ಕಂಥ ಭಗವಂತ ಇವನ್ ಮೇಲೆ ಹೊತ್ಕೊಂಡು ಹೋದಾಗ ದೇವರನ್ನ ಸಂಹಾರ ಮಾಡಬೇಕು ಅಂತ ಪ್ರಯತ್ನ ಪಟ್ಟ. ಆದರೆ ದೇವರು ಸಾಯೋಲ್ಲ, ಅವನಿಗೆ ಅದು ಗೊತ್ತಿಲ್ಲ. ದೇವರು ಸಾಯೋಲ್ಲ ಅಂತ ಗೊತ್ತಿದ್ರೆ ದೇವ್ರಿಗೆ ಹುಟ್ಟು ಇಲ್ಲ ಅಂತ ಗೊತ್ತಾಗ. ದೇವರಿಗೆ ಹುಟ್ಟು ಸಾವಿಲ್ಲ ಅನ್ನೋದೇ ಯಥಾರ್ಥವಾದ ಜ್ಞಾನ. ಆ ಜ್ಞಾನ ಇಲ್ಲದವರೆಲ್ಲ ದೇವರನ್ನು ಕೊಲ್ಲುವ ಪ್ರಯತ್ನ ಮಾಡಿದ್ದಾರೆ. ದೇವರಂದ, ನಿನ್ ಚಾನ್ಸ್ ಮುಗಿತು, ಇನ್ನ ನನ್ ಚಾನ್ಸ್ ಒಂದ. ದೇವರು ಚಾನ್ಸ್ ತಗೊಳ್ಳೋದೇ ಇಲ್ಲ. ಇಚ್ಛಾ ಮಾತ್ರ ಪ್ರಭೋ ಸೃಷ್ಟಿ ಹೇಗೋ ಹಾಗೆ ಇಚ್ಛೆಯಿಂದಲೇ ಸಂಹಾರವನ್ನು ಮಾಡ್ತಾನೆ. ಅವನು ಸಂಹಾರ ಮಾಡಬೇಕು ಅಂತ ಇಚ್ಛೆ ಮಾಡಿದ. ಆ ದುಷ್ಟನಾದ ಆ ಶಕಟಾಸುರನನ್ನ ಎತ್ತಿ ಒಂದು ದೊಡ್ಡ ಬಂಡೆಯ ಕಲ್ಲ ಮೇಲೆ ಎತ್ತಾಕ್ಬಿಟ್ನಂತೆ ದೇವರು.
ಅಲ್ಲ, ದೇವರು ಜೊತೆಗೆ ಬಿದ್ನಲ್ಲ, ಅವನೇನು ಆಗ್ಲಿಲ್ವ, ಅವನಿಗೇನು ಆಗ್ಲಿಲ್ಲ ಅಂತ ಅವನು ಆರಾಮಾಗಿ ಬಂದು ಇಳಿದ್ನಂತೆ. ಇವನು ಬಂಡೆ ಕಲ್ಲಿ ಮೇಲೆ ಬಿದ್ದ, ಪುಡಿ ಆಯಿತು ದೇಹ ಅಂತ ವರ್ಣನೆ ಮಾಡಿದ್ದಾರೆ. ವಾದಿರಾಜರು ಆರಂಭದಲ್ಲಿ ಹೇಳ್ತಾರೆ, ಅಲ್ಲ ಯಾಕೆ ದೇವರಿಗೆ ಇಷ್ಟು ಸಿಟ್ಟು ಅವನ ಮೇಲೆ? ಒಂದು ಸ್ವಲ್ಪ ಚಕ್ರ ತಗೊಂಡು ಅವನು ಕತ್ತರಿಸಿದ್ರೆ ಸಾಕಿತ್ತು, ಇಷ್ಟು ಪುಡಿ ಮಾಡಿ. ಕೆಲವರಂತಾರೆ ನೀನು ಪೀಸ್ ಮಾಡಿಬಿಡ್ತೀನಿ ಅಂತಾರಲ್ಲ, ಇವನು ಪೀಸ್ ಯಾಕೆ ಮಾಡ್ದ? ವಾದಿರಾಜರು ಹೇಳ್ತಾರೆ ಯಾಕೆ ಮಾಡ್ದ ಅಂದ್ರೆ, ನೋಡಿ, ಮಾತುಹು ಪಾತಕರ ಪರಸ್ಯ ಸಕಲ ಪಾಷಾಣ ಪೃಷ್ಠೆ ಪತದು. ದೊಡ್ಡ ಬಂಡೆಯ ಕಲ್ಲ ಮೇಲೆ ದೇವರು ಅವನನ್ನು ಎತ್ತಿ ಹಾಕದ್ನಂತೆ. ಈ ಕೆಲವರು ಈಡ್ಗಾಯಿ ಹೊಡೆಯೋದು, ಈ ಕುಂಬಳಕಾಯಿ ಹೊಡೆಯೋದು, ಹೀಗೆ ಮಾಡಿ ಹೊಡೆದ್ರೆ ಪೀಸ್ ಹಾಗೆ ಹೊಡೆದಂತ ಕೃಷ್ಣ. ಯಾಕಂದ್ರೆ ನಮ್ಮಮ್ಮನ ಗೋಳೆಕೊಂಡಿದ್ದಾನೆ ಇವನು ಅಂತ. ಮಾತುಹು ಪಾತಕರಹ. ಏನ್ ಮಾಡ್ದ? ಅವರಮ್ಮ ತೊಡೆ ಮೇಲೆ ಹಾಕೊಂಡು ಮಗುನ ಹೀಗೆ ಮಾಡ್ತಿದ್ಲು, ಅವಳೇನೋ ಪಾಪ ಭಾರ ಅಂತ ಕೆಳಗಿಟ್ರೆ ಇವನೇನ್ ಮಾಡ್ದ? ಸುಂಟ್ರ ಗಾಳಿ ರೂಪದಲ್ಲಿ ಬಂದು ಆ ಇಡೀ ಗೋಷ್ಠಿ, ಆ ಕೊಟ್ಟಿಗೆ ಪೂರ ಧೂಳು ಮಾಡಿಬಿಟ್ಟಂತೆ. ಮಣ್ಣು ತಂದು ದೇವರನ್ನು ನೋಡುವ ಎಲ್ಲರ ಕಣ್ಣಿಗೆ ಮಣ್ಣು ಹಾಕದ್ನಂತೆ. ಅದನ್ನೇ ವಾದಿರಾಜರು ಹೇಳ್ತಾರೆ, ಚಕ್ಷುಶ್ಚೌರ್ಯ ಫಲಂ. ದೇವರನ್ನು ನೋಡುವವರ ಕಣ್ಣಿಗೆ ಮಣ್ಣೆರಚಿ ಅವ್ರ ಕಣ್ಣು ಹೀಗೆ ಮುಚ್ಕೊಂಡ್ರು. ಒಂದು ಕ್ಷಣ ಮುಚ್ಕೊಳ್ಳೋಷ್ಟು ಕೃಷ್ಣ ಎತ್ಕೊಂಡು ಹೋಗ್ಬಿಟ್ಟ. ದೇವರನ್ನು ನೋಡುವ ದರ್ಶನ ಮಾಡುವವರಿಗೆ ಅಡ್ಡಿಪಡಿಸಿದ್ದಕ್ಕಾಗಿ ಅವನ ಕಣ್ಣುಗಳು ತಿರುಗ್ಲಿಕ್ಕೆ ಶುರುವಾಯ್ತಂತೆ. ಕಣ್ಣು ಗುಡ್ಡೆಯಿಂದ ಹೊರಗೆ ಬಂದಿದೆ, ಕಣ್ಣು ಗುಡ್ಡೆಗಳು. ಆಮೇಲೆ ದೇವರನ್ನೇ ಎತ್ಕೋಬೇಕು ಅಂತ ಸುಂಟ್ರ ಗಾಳಿ ತರ ಮೇಲೆ ತಗೊಂಡು ಹೋಗಿದ್ದಕ್ಕಾಗಿ ಅವನ್ ತಲೆ ತಿರುಗುತ್ತಂತೆ. ಅಂದ್ರೆ ನೀವು ದೇವರನ್ನ ಯಾವೆಲ್ಲ ಭಾವನೆಯಿಂದ ಮಾಡಿರ್ತೀರಿ ಅದೆಲ್ಲ ನಿಮಗೆ ಆಗೋದು. ನೋಡಿ, ನೀವು ಕನ್ನಡಿ ಮುಂದೆ ನಿಂತು ಪೌಡ್ರ್ ಹಚ್ಕೊಂಡ್ರೆ ಆ ಕನ್ನಡಿ ಒಳಗಿರೋದಕ್ಕೆ ಕಾಣುತ್ತಾ ಇಲ್ವಾ? ನೀವಿಲ್ಲಿ ಕುಂಕುಮ ಹಚ್ಕೊಳ್ತೀರಿ, ಅಲ್ಲೂ ಕಾಣುತ್ತೋ ಇಲ್ವೋ? ಹಾಗೆ ಬಿಂಬೋಸಿ ಪ್ರತಿಬಿಂಬೋಸ್ಮಿ. ಭಗವಂತನಿಗೆ ಏನು ಮಾಡ್ತೀರಿ ಅದು ಪ್ರತಿಬಿಂಬದಲ್ಲಿ ನಮಗೆ ಫಲವನ್ನ ಕೊಡ್ತಕ್ಕಂಥದ್ದು. ಇವನು ಯಾವಾಗ ಆ ಬಿಂಬರೂಪಿಯಾದ ಪರಮಾತ್ಮನಿಗೆ ಹೀಗೆಲ್ಲ ಮಾಡಿದ್ದಾನೆ, ಅವನ ಭಕ್ತರಿಗೆ ಅನ್ಯಾಯವನ್ನ ಮಾಡಿದ್ದಾನೆ, ಇದರೆಲ್ಲದರ ಫಲವಾಗಿ ಕೃಷ್ಣ ತನ್ನ ತಾಯಿಗೆ ಗೋಳಕೊಂಡಿದ್ದಾನೆ, ಇವನನ್ನು ಬಿಡಬಾರದು ಅಂತ ಹೇಳಿ ಪಾಷಾಣ ಪೃಷ್ಠೇ ಪತದು, ದೊಡ್ಡ ಬಂಡೆ ಕಲ್ಲಿನ ಮೇಲೆ ಎತ್ತಾಕದ ಅಂತ ವರ್ಣನೆ ಮಾಡ್ತಾ ಇದ್ದಾರೆ. ತೃಣಾವರ್ತನ ಸಂಹಾರ ಆಯ್ತು. ಇದರೊಳಗೆ ಈ ಭಾಗವತ ಎಲ್ಲರಿಗೆ ಕಥೆ ಗೊತ್ತಿದೆ, ಆದರೆ ನಮಗೇನು ಅನ್ನೋದೇ ಮುಖ್ಯ. ಸಂಬಂಧ ಮುಖ್ಯ. ವಿಷಯ ಗೊತ್ತು, ಅಧಿಕಾರಿ ಗೊತ್ತು, ಪ್ರಯೋಜನ ಗೊತ್ತು. ಸಂಬಂಧ ಗೊತ್ತಿಲ್ಲ ಅಂತ ಆದ್ರೆ ನಿಮ್ಗೆ ಸೀರಿಯಸ್ನೆಸ್ ಬರಲ್ಲ. ಯಾವಾಗ್ಲೂ ಸೀರಿಯಲ್ ನೋಡುವಾಗ ಸೀರಿಯಸ್ ಆಗಿ ಯಾಕೆ ನೋಡ್ತೀರಿ? ಸಂಬಂಧಗಳ ಕಲ್ಪನೆಯಿಂದ. ಅಲ್ಲಿ ನಡೆಯೋ ಕಥೆಗೂ ನಮ್ಮ ಕಥೆಗೂ ಏನ್ ವ್ಯತ್ಯಾಸ ಇಲ್ಲ ಅಂತ ಕಂಪೇರ್ ಮಾಡ್ಕೊಳ್ತಾ ಕೂತಿರ್ತೀರ. ಆದ ಕಾರಣ ದುಃಖ ಸುಖ ಎರಡೂ ನಿಮಗಾಗತ್ತೆ. ಭಾಗವತ ಕೇಳಿದಾಗ ದುಃಖ ಸುಖಕ್ಕೆ ಕಾರಣ ಆಗ್ಬೇಕಂತಾದ್ರೆ, ಶಾಶ್ವತವಾದ ಸುಖಕ್ಕೆ ಶ್ರೀಮದ್ ಭಾಗವತ ಕಾರಣ ಆಗ್ಬೇಕಂತಾದ್ರೆ ಬರುವ ಪಾತ್ರಗಳೇನಿದೆ ಅದರ ಹಿನ್ನೆಲೆಯಲ್ಲಿ ನಮಗಿರುವ ಸಂಬಂಧವನ್ನ ನಾವು ತಿಳ್ಕೊಳ್ಬೇಕು. ಇದ್ರಲ್ಲಿ ಏನ್ ಕಥೆ ಅಂದ್ರೆ, ತೃಣಾವರ್ತ ಕೃಷ್ಣನ್ ಎತ್ಕೊಂಡೋದ, ಕೆಳಗೆ ಬಿದ್ದ, ಸತ್ತ. ಈ ಕಥೆ ಒಳಗೆ ನಮಗೆಲ್ಲ ಇಷ್ಟೇ ಕಥೆ. ಜೀವನದಲ್ಲಿ ಎತ್ತರಕ್ಕೆ ಹೋಗ್ಬೇಕು ಅಂತ ಎಲ್ಲರಿಗೂ ಆಸೆ. ಯಾರ್ಯಾರನೋ ಗಾಡ್ ಫಾದರ್ ಅನ್ಕೊಂಡಿರ್ತಾರೆ. ಯಾರು ಗಾಡನ್ನೇ ಫಾದರ್ ಅನ್ಕೊಳ್ತಾರೆ ಅವ್ರು ಮಾತ್ರ ಜೀವನದಲ್ಲಿ ಮೇಲೆ ಹೋಗ್ತಾರೆ. ಮೇಲ್ ಹೋಗೋದು ದೊಡ್ಡದಲ್ಲ ರೀ. ನೋಡಿ, ಅವನು ದೇವರನ್ನ ಹಿಡಿದದ್ದಕ್ಕೆ ಮೇಲ್ ಹೋದ. ದೇವರನ್ನ ಹಿಡಿದವರು ಮೇಲ್ ಹೋಗ್ತಾರೆ, ಉತ್ತಮ ಗತಿಯಲ್ಲಿ ಇರ್ತಾರೆ. ಚತುರ್ಥ ಸ್ಕಂದ ಭಾಗವತದಲ್ಲಿ ಸುನೀತಿ ತನ್ನ ಮಗನಾದ ಧ್ರುವನಿಗೆ ಹೇಳ್ತಾಳೆ, ಆರಾಧೆಯ ಅದೋಕ್ಷಜ ಪಾದ ಪದ್ಮ ಯದಿಚ್ಛಸೆ ಅಧ್ಯಾಸನ ಉತ್ತಮೋ ಯಥ. ಇವತ್ತು ಉತ್ತಮ ಎಷ್ಟು ಎತ್ತರದಲ್ಲಿ ಕೂತಿದ್ದಾನಲ್ಲ ಧ್ರುವ, ನೀನು ಹಾಗೆ ಜೀವನದಲ್ಲಿ ಎತ್ತರದಲ್ಲಿ ಇರಬೇಕು ಅಂತಾದ್ರೆ ದೇವರ ಪಾದವನ್ನ ಆರಾಧನೆ ಮಾಡು, ದೇವರ ಪಾದವನ್ನ ಬಿಡಬೇಡ, ಹಿಡಿ ಅಂತ ತಾಯಿ ಗಟ್ಟಿ ಹೇಳಿದಾಗ ಆ ಮಗು ಬಿಡದೆ ಹಿಡಿದದ್ದಕ್ಕಾಗಿ 36,000 ವರ್ಷ ಶೇಕ್ ಇಲ್ಲದೆ ರಾಜ್ಯಭಾರ ಮಾಡ್ತಾರೆ. ಇವತ್ತು ಕೂತು 3 ತಿಂಗಳಾಗಿರಲ್ಲ, ಸ್ಟ್ರೈಕು 3 ವರ್ಷ ಆಗಿರೋದಿಲ್ಲ. ಅಷ್ಟರೊಳಗೆ ಎಷ್ಟು ಒದ್ದಾಟಗಳು. ಆದ್ರೆ ದೇವರ ದಯದಿಂದ ಅಧಿಕಾರ ಸಿಗ್ಬೇಕು. ನಾವು ನಮ್ಮ ಪ್ರಯತ್ನದಿಂದ ರಾಂಗ್ ರೂಟಲ್ಲಿ ಅಧಿಕಾರವನ್ನ ಪಡೆದ್ರೆ ಹೀಗೆ ಇರುತ್ತೀರಿ. ರಂಗನ ರೂಟಲ್ಲಿ ಹೋಗ್ಬೇಕು. ದೇವರು ಕೊಡಬೇಕು, ನಮ್ಗೆ ಅಧಿಕಾರ ಸಂಪತ್ತು ಬರಬೇಕು, ಶಾಶ್ವತವಾಗಿ ಉಳಿಯುತ್ತೆ. 36,000 ವರ್ಷ ರಾಜ್ಯಭಾರ ಮಾಡಿದ ಮಹಾನುಭಾವ ಧ್ರುವ. ಆಮೇಲೆ ನಾ ಅನ್ಯೈರಧಿಷ್ಠಿತಂ ಧ್ರುವ ಕ್ಷಿತಿಂ ಅಂತ ಇನ್ನೊಬ್ಬರು ಕಾಂಪಿಟೇಷನ್ ಮಾಡಿ ಕೂಡ ಈ ಎತ್ತರಕ್ಕೆ ಬರ್ಲಿಕ್ಕೆ ಆಗೋಲ್ಲ. ಅಂತ ಎತ್ತರವನ್ನ ಭಗವಂತ ಅವನಿಗೆ ಕೊಟ್ಟ. ಯಾವ ಎತ್ತರ ಅದು? ಧ್ರುವಮಂಡಲ. ಯಾರು ಬರೀ ನೋಡ್ಬೋದು ಅಷ್ಟೇ ವಿನ ಅಲ್ಲಿ ತನಕ ಹೋಗುವ ತಾಕತ್ತು ಯಾರಿಗೂ ಇಲ್ಲ. ಅಂತಹ ಧ್ರುವ ಕ್ಷಿತಿಯನ್ನ ಭಗವಂತ ಕೊಟ್ಟಿದ್ದಾನೆ. ಈ ಎತ್ತರಕ್ಕೆ ಕಾರಣ ಏನು ಅಂದ್ರೆ ಭಗವಂತನನ್ನ ಹಿಡಿದದ್ದು. ನೋಡಿ, ಎಂಥವನು ಕೂಡ ದೇವ್ರನ್ನ ಹಿಡಿದ್ರೆ ಮೇಲೆ ಹೋಗ್ತಾನೆ ಅನ್ಲಿಕ್ಕೆ ಇವನೇ ಸಾಕ್ಷಿ. ಯಾರು? ತೃಣಾವರ್ತ. ಯದ್ಯಪಿ ಪಾಪಿ, ದೇವ್ರ ಹಿಡ್ದ ಮೇಲ್ ಹೋಗೇ ಬಿಟ್ಟ. ಆದ್ರೆ ಹೋಗೋದ್ ದೊಡ್ಡದಲ್ಲ ರೀ. ಆ ಮೇಲೆ ಇರ್ಬೇಕಾದ್ರೆ ಏನ್ ಮಾಡ್ಬೇಕು? ಕೆಲವ್ರು ಏನ್ ಗೊತ್ತಾ,
ಜೀವನದಲ್ಲಿ ಮೇಲ್ ಹೋಗೋವರೆಗೂ ರಾಯ ಬಾರು ತಂದೆ ತಾಯಿ ಬಾರು ಅಂದಿರ್ತಾರೆ. ಮೇಲ್ ಹೋದ್ಮೇಲೆ ರಾಯರನ್ನ ಮರ್ತೇ ಬಿಡ್ತಾರೆ. ನೀನ್ ಯಾಕೋ, ನಿನ್ನ ಹಂಗೆ ಯಾಕೋ, ನಮಗ್ ಬರೋ ಪೆನ್ಷನ್ನೇ ಸಾಕೋ, ಇಟ್ಟಿರೋ ಫಿಕ್ಸೆಡ್ ಡೇ ಸಾಕೋ, ಆ ಬ್ಯಾಂಕ್ ಮುಳುಗೋದಾಗ ದೇವ್ರೇ ನೀನೇ ಮತ್ತೆ ಬೇಕು ಅಂತ ಬರ್ತಾರೆ ಅಲ್ವಾ. ಇದೆಲ್ಲ ನಮ್ಮ ಹಣೆ ಬರಗಳು. ಎತ್ತರದಲ್ಲಿ ಹೋದಾಗ ದೇವರನ್ನ ಮರ್ತ್ರಿ, ದೇವರಂತಾನೆ ನೀನು ಬಂದದ್ದಲ್ಲ ಎತ್ತರಕ್ಕೆ, ನಾನ್ ನಿನ್ ಕರ್ಕೊಂಡ್ ಬಂದೆ. ನಾವು ಅವರಿಂದ ಆಯ್ತು, ಇವರಿಂದ ಆಯ್ತು, ಇವರಿಂದ ಯಾರಿಂದ ಏನಾಗಿಲ್ಲ ರೀ. ದೇವರ ದಯ ಇರ್ಬೇಕು. ಯಾವಾಗಲೂ ಜೀವನದಲ್ಲಿ ಮನುಷ್ಯ ಎತ್ತರಕ್ಕೆ ಹೋಗ್ಬೇಕಾದ್ರೆ 3 ಅಂಶ ಬಹಳ ಮುಖ್ಯ. ಒಂದು ಯೋಗ್ಯತೆ ಇರ್ಬೇಕ್ರಿ, ಎರಡನೇದು ಅಲ್ವಾ. ಇದೆಲ್ಲ ನಮ್ಮ ಹಣೆ ಬರಗಳು. ಎತ್ತರದಲ್ಲಿ ಹೋದಾಗ ದೇವರನ್ನ ಮರ್ತ್ರಿ, ದೇವರಂತಾನೆ ನೀನು ಬಂದದ್ದಲ್ಲ ಎತ್ತರಕ್ಕೆ, ನಾನ್ ನಿನ್ ಕರ್ಕೊಂಡ್ ಬಂದೆ. ನಾವು ಅವರಿಂದ ಆಯ್ತು, ಇವರಿಂದ ಆಯ್ತು, ಇವರಿಂದ ಯಾರಿಂದ ಏನಾಗಿಲ್ಲ ರೀ. ದೇವರ ದಯ ಇರ್ಬೇಕು. ಯಾವಾಗಲೂ ಜೀವನದಲ್ಲಿ ಮನುಷ್ಯ ಎತ್ತರಕ್ಕೆ ಹೋಗ್ಬೇಕಾದ್ರೆ 3 ಅಂಶ ಬಹಳ ಮುಖ್ಯ. ಒಂದು ಯೋಗ್ಯತೆ ಇರ್ಬೇಕ್ರಿ, ಎರಡನೇದು ಯೋಗ್ಯತೆಗೆ ತಕ್ಕ ಎಫರ್ಟ್ ಇರ್ಬೇಕು, ಪ್ರಯತ್ನ ಇರ್ಬೇಕ್ರಿ. ಇವೆರಡು ಇದ್ರೂ ಏನ್ ಪ್ರಯೋಜನ? ಎರಡಕ್ಕೂ ಮೀರಿ ಭಗವಂತನ ದಯ ಇರಬೇಕು. ದೇವರ ದಯ ಇದ್ರೆ ಇವೆರಡು ಕೂಡ ಕೆಲ್ಸಕ್ಕೆ ಬರುತ್ತಿದ್ದೇರಿಲ್ಲ. ಯೋಗ್ಯತೆ ಇದೆ, ಪ್ರಯತ್ನ ಮಾಡ್ಲಿಲ್ಲ, ಪ್ರಯೋಜನ ಇಲ್ಲ. ಪ್ರಯತ್ನ ಮಾಡ್ತಾನೆ, ಯೋಗ್ಯತೆ ಇಲ್ಲ, ಪ್ರಯೋಜನ ಇಲ್ಲ. ಯೋಗ್ಯತೆ ಇದೆ, ಪ್ರಯತ್ನ ಮಾಡ್ತಾನೆ, ದೇವರ ದಯ ಆಗ್ಲಿಲ್ಲ, ಏನು ಮಾಡಕ್ಕಾಗಲ್ಲ. ದೇವರ ದಯ ಬಹಳ ಮುಖ್ಯ. ಜೀವನದಲ್ಲಿ ನಾವು ಸಂಪಾದನೆ ಮಾಡಬೇಕಾದ್ದು ದೇವರ ದಯ. ದಯ ಬಂದಿತ್ತು ಅಂದ್ರೆ ಎಲ್ಲವನ್ನೂ ಭಗವಂತ ಕೊಡ್ತಾನೆ ಅಂತ ತೋರಿಸ್ಲಿಕ್ಕೆ. ಹಾಗಾದ್ರೆ ಎತ್ತರಕ್ಕೆ ಹೋದಾಗ ದೇವರನ್ನ ಮರಿಬಾರ್ದಂತ. ದಾಸರಂತಾರೆ, ಸಿರಿವಂತನಾದರೆ ದೊರೆ ಪುರಂದರ ವಿಠಲನ ನೆನೆ ಮನವೇ, ಸಿರಿವಂತನಾದರೆ ಮರಿಬೇಡ. ಸಿರಿ ಬರುವ ತನಕ ದೇವರನ್ನ ನೆನೆದು ಸಿರಿ ಬಂದ ಮೇಲೆ ನಾನು ಪಟ್ಟೆ. ಕೆಲವರು ಎತ್ತರಕ್ಕೆ ಹೋಗಿ ಅನ್ಕೊಳ್ತಿರ್ತಾರೆ. ನಮ್ಮಲ್ಲಿ ಬೇಕಾಷ್ಟು ಜನ ಇದ್ದಾರೆ, ನನ್ನಷ್ಟು ಯಾರು ಎತ್ತರಕ್ಕೆ ಬರಲಿಲ್ಲ, ಇದ್ರ ಹಿನ್ನೆಲೆ ಎಷ್ಟು ಕಷ್ಟಪಟ್ಟಿದ್ದೀನಿ, ನಾನು ಪಟ್ಟೆ ನಾನು ಮೇಲ್ ಬಂದೆ, ನಾನು ಪಟ್ಟೆ ನಾನು ಮೇಲ್ ಬಂದೆ ಅಂದ್ರೆ ದೇವ್ರು ನೋಡ್ತಿರ್ತಾನೆ. ನೀ ಪಟ್ಟ್ಯಾ, ನೀ ಬಂದದ್ದ, ಹಾಗಾದ್ರೆ ನೀನೇ ನಿಂತ್ಕೊಳ್ತೀಯ ಮೇಲೆ, ನಾ ಕೈ ಬಿಡ್ಲಾ? ಅವನು ಒಮ್ಮೆ ನಮ್ಮ ಕೈ ಬಿಟ್ಟ ಅಂದ್ರೆ ಮುಗೀತು. ಪಾಷಾಣ ಪೃಷ್ಠೆ ಪತತ್, ದೊಡ್ಡ ಬಂಡೆ ಕಲ್ ಮೇಲೆ ಬಿದ್ದು ಬಿಡ್ತೀವಿ. ಅಲ್ಲಿ ತೃಣಾವರ್ತ ಪೀಸ್ ಪೀಸ್ ಆದ್ನಲ್ಲ, ನಾವು ಪೀಸ್ ಪೀಸ್ ಆಗಲ್ಲ. ನಮ್ಮ ಹತ್ರ ಇರೋ ಪೀಸ್ ಕಳೆದು ಹೋಗ್ಬಿಡುತ್ತೆ. ಪೀಸೇ ಇಲ್ಲ ಆಚಾರ್ಯ, ಎಲ್ಲ ಇದೆ, ನೆಮ್ಮದಿ ಅದು ಕಳೆದು ಬಿಡ್ತಾನೆ. ನೀವು ನೆಮ್ಮದಿಯಾಗಿರ್ಬೇಕಾ? ದೇವರನ್ನು ಮರಿಬಾರ್ದು. ನಿಜವಾಗಿಯೂ ದೇವರ ನೆನಪು ನಿಮ್ಗೆ ಎಲ್ಲಿ ತನಕ ಇದೆ, ದೇವರ ಅನುಗ್ರಹ ಎಲ್ಲಿ ತನಕ ಇದೆ, ಅಲ್ಲಿವರೆಗೂ ನೆಮ್ಮದಿ. ಇಲ್ಲ ಅಂದ್ರೆ ಪೀಸ್ ಪೀಸ್ ಆಗ್ತೀರಿ. ಹಿಂಗೆ ತೋರಿಸ್ಲಿಕ್ಕೇನೋ ಎಂಬಂತೆ ತೃಣಾವರ್ತನ ಕಥೆಯನ್ನ ಭಾಗವತದಲ್ಲಿ ಸೇರಿಸಿದ್ದಾರೆ. ಎತ್ತರಕ್ಕೆ ಹೋಗ್ಬೇಕಾದ್ರೂ ದೇವರೇ ಕಾರಣ. ಎತ್ತರ ಹೋದ್ಮೇಲೂ ಮರಿದೆ ದೇವರ ನೆನಪಿಟ್ಕೊಂಡ್ರೆ ಆ ಎತ್ತರ ಲೆವೆಲ್ ದೇವರು ಮೇಂಟೈನ್ ಮಾಡ್ತಾನೆ. ಅದನ್ನ ತೋರಿಸ್ತಾ ಇದ್ದಾರೆ. ಇಷ್ಟೆಲ್ಲ ಆದ್ಮೇಲೆ ನಂದಗೋಪ ಯಶೋದೆಗೆ ಬೈದ್ನಂತ. ಅಲ್ಲ, ಮಗುನ ಯಾರಾದ್ರೂ ಹೊರಗೆ ಕರ್ಕೊಂಡು ಬರ್ತಾರ? ಇಂಥ ಮುದ್ಗಾರ ಕೂಸು ಮನೆ ಒಳಗೆ ಹಾಕಿ ಇಡ್ಬೇಕು, ತೂಟ್ಬೇಕು ಅಂತ ಹೇಳಿ ಆ ಮಗುಗೊಳ್ಳೆ ತೊಟ್ಲು ಗಿಟ್ಲು ಎಲ್ಲ ಮಾಡಿಸ್ಕೊಂಡು ಬಂದ. ಏನ್ರಿ, ಕೃಷ್ಣ ಹುಟ್ಟಿದ ಮೇಲೆ ಲಕ್ಷ್ಮಿ ಬೇಕಾದಿದ್ಲು, ಬಂಗಾರದ ತೊಟ್ಲು ಮಾಡಿಸ್ದ, ಕಿಂಕಾಪಿನ ವಸ್ತ್ರ ಹಾಕಿದ್ದಾನೆ, ಹವಳದ ಸರಪಳಿ, ಮತ್ತೆ ಅದಕ್ಕೆ ಚಿನ್ನದ ಸರಪಳಿ, ಹವಳದ್ದು ಎಲ್ಲ ಸರಗಳು, ಮುತ್ತಿಂದು ಎಲ್ಲ ಮಾಡಿದ್ದಾನಂತೆ. ಆ ತೊಟ್ಲು ಹೇಗಿತ್ತು ಅಂತ ವಾದಿರಾಜರು ಅದ್ಭುತವಾಗಿ ವರ್ಣನೆ ಮಾಡ್ತಾರೆ. ಆಲೋಲ ಹೈಮ ವರದಾಮವತೀಂ ವಿತಾನ ಜಾಲಾವಲಂಬಿ ಶುಭ ಮೌಕ್ತಿಕ ರಮ್ಯಮಾಲಾಂ ದುಲಾಂ ವಿದಾಯ ತದುಪರ್ಯಧಿರೋಪ್ಯ ಬಾಲಂ ಸಾಲೋಕ್ಯ ಸೌಖ್ಯಮಲಭಿಷ್ಟ ಹೃದಯ ಶೋಧ. ಬಂಗಾರದ ಸರಪಳಿಗಳಿಂದ ಯುಕ್ತವಾಗಿರ್ತಕ್ಕಂಥ ತೊಟ್ಟಿಲು, ತೊಟ್ಟಿಲ ಮಧ್ಯದಲ್ಲಿ ಅಲ್ಲಲ್ಲಿ ನೇತಾಡುವ ಮುತ್ತಿನ ಗೊಂಚಲು, ರಮ್ಯವಾದ ಪರದೆ ತೊಟ್ಟಿಲಿಗೆ, ಆ ಪರದೆಯನ್ನು ಕಟ್ಟಿದ್ದಾರಂತೆ. ಒಳಗೆ ಕಿಂಕಾಪಿನ ವಸ್ತ್ರ, ಅದರ ಮೇಲೆ ಮುಕುಂದಮ್ಮ ಅರಿದು ಅಧಿರೋಪ್ಯ, ಆ ಕೃಷ್ಣನನ್ನ ಮಲಗಿಸಿ ಆ ತೊಟ್ಟಿಲನ್ನ ತೂಗ್ತಾ ತೂಗ್ತಾ ಇದ್ದಾಳೆ. ಆ ತೂಗ್ತಾ ಕೃಷ್ಣನ್ ನೋಡ್ತಾ ಇದ್ರೆ ಅವಳಿಗೆ ಎಂಥ ಸುಖ ಸಿಕ್ತು. ವಾದಿರಾಜರು ಹೇಳ್ತಾರೆ, ಮುಕ್ತರಾದವರಿಗೆ ಸಾಲೋಕ್ಯ ಅಂತ ಒಂದು ಮೋಕ್ಷ ಇದೆ, ಅದನ್ನ ದೇವರು ಅವಳಿಗೆ ಭೂಲೋಕದಲ್ಲೇ ಕೊಟ್ಟನಂತೆ. ಸಾಲೋಕ್ಯ ಅಂದ್ರೆ ದೇವರು ಇರೋ ಲೋಕದಲ್ಲಿ ಇರೋದು. ಇವಳು ದೇವರಿರೋ ಲೋಕದಲ್ಲೇ ಇದ್ದಾಳೆ, ಎದುರಿಗೆ ಇಟ್ಕೊಂಡಿದ್ದಾಳೆ. ಕೃಷ್ಣ ಪರಮಾತ್ಮನ ಹಾಗೆ ಹಾಕಿ ತೂಗಿದ್ದಾರೆ. ಈ ತೂಗೋ ಕಥೆಯಲ್ಲೂ 2 ಕಥೆ ವಾದಿರಾಜರು ತುಂಬಾ ಅದ್ಭುತವಾಗಿ ವರ್ಣನೆ ಮಾಡ್ತಾರೆ. ಆ ತೂಗ್ತಾ ಇದ್ರೆ ಅವರಮ್ಮ, ಈ ಕೃಷ್ಣ ಮಾತ್ರ ತೊಟ್ಲಿಂದ ಹೊರಗೆ ಮುಖ ಹಾಕಿರ್ತಿದ್. ನಾನು ತೊಟ್ಲು ಮಲಗಬೇಕು ಬೇಡ, ಸೈಲೆಂಟ್ ಆಗಿ. ಸೈಲೆಂಟ್ ಅಲ್ಲೇ ಅಲ್ಲ ಇವನು ಸೈಲೆಂಟ್ ಆದ್ರೆ ನಾವೆಲ್ಲ ಸೈಲೆಂಟ್ಗಳೇ, ಎಲ್ಲ ಮಲಗೇ ಬಿಡ್ತೀವಿ. ಅವನು ಯಾರೇ ಮತ್ತೆ ಆಗೋದೇ ಇಲ್ಲ. ಕೃಷ್ಣ ಅವರಮ್ಮಂಗೆ ಕೇಳೋನಂತೆ, ಅಮ್ಮ ನೀನು ಯಾಕೆ ನಾನು ಯಾವಾಗಲೂ ತೂಗ್ತಾ ಇದೀಯಾ? ಕೃಷ್ಣನಿಗೆ ಅವರಮ್ಮ ಹೇಳೋಳಂತೆ, ಸ್ವಲ್ಪ ಮಲಗಪ್ಪ, ತುಂಬ ಕೆಲಸ ಇದೆ,
ನೀ 24 ಗಂಟೆ ಚೇಷ್ಟೆ ಮಾಡ್ಕೊಂಡಿದ್ರೆ ಮನೆ ಕೆಲಸ ಹೇಗೆ ಮಾಡೋದು, ಮಲಗು ಅಂತ. ತಾಯಂದ್ರು ಮಕ್ಕಳನ್ನ ತೊಟ್ಲಲ್ಲೋ ಜೋಲಿಲೋ ಹಾಕಿ ತೂಗುವಾಗ ಮಲಗು 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 ಅಂತ ಹೇಳ್ತಿರ್ತಾರೆ. ಯಾಕೆಂದ್ರೆ ಆ ತೂಗೋವ್ರಿಗೆ ನಿದ್ದೆ ಬಂದ್ಬಿಟ್ಟಿರುತ್ತೆ. ಈ ಮಗು ಮಲಗೋವರೆಗೂ ಅವ್ರು ಮಲಗೋ ಹಾಗಿಲ್ಲ. ಹೀಗೆ ಕೆಲವ್ರಿಗೆ ಕೆಲಸ ಇರುತ್ತೆ, ಏನೇನೋ ಇರುತ್ತೆ, ಒಟ್ಟು ಮಲಗು ಮಲಗು ಅಂತ ಮಲಗಿಸ್ತಿರ್ತಾರೆ. ಯಶೋಧೆನು ಕೃಷ್ಣನ್ ತೂಗ್ತಾ ಹಾಗೆ ಹೇಳ್ತಿದ್ಲಂತೆ. ಆಗ ಕೃಷ್ಣ ಮತ್ತು ಯಶೋದೆಯ ನಡುವೆ ನಡೆದ ಸಂಭಾಷಣೆಯನ್ನ ವಾದಿರಾಜರು ವರ್ಣನೆ ಮಾಡ್ತಾರೆ. ನಿದ್ರಾಮಾಶ್ರಯ ಕಿಂ ತದಾಶ್ರಯ ಫಲಂ ಭುಕ್ತಂ ವ್ರಜಚಿರ್ಣತಾಂ ನಿದ್ರಾ ಕಾಂಬಾ ನಿಮೀಲಿತಾಕ್ಷಯುಗಲಃ ಪ್ರಾಜ್ಞಂ ಯದಾ ಲಿಂಗತಿ ಅಸ್ತ್ವೇವನ್ನಿತಿ ಮುದ್ರಿತಾತ್ಮನಯನಃ ಸ್ವಂಗಂ ಸಮಾಲಿಂಗ್ಯತತ್ ಸರ್ವಂ ಜೀರ್ಣಮತೋ ದಿಶೇತಿ ಜನನೀಂ ಶಂಸನ್ ನಿಜಂ ಸೋವತಾತ್. ಆ ಕೃಷ್ಣ ಅಮ್ಮನ್ ಕೇಳೋನಂತೆ, ಅಮ್ಮ ನಿದ್ದೆ ಮಾಡು ಅಂತೀಯಲ್ಲ, ನಿದ್ದೆ ಮಾಡಿದ್ರೆ ಏನ್ ಫಲ ಅದನ್ನ ಹೇಳು ಅಂತಿದ್ದ. ಏನ್ ಬರುತ್ತೆ, ಏನ್ ಸಿಗುತ್ತೆ, ಯಾಕೆ ನಿದ್ದೆ ಮಾಡಬೇಕು, ಈಗ ಕೇಳೋನು. ಈ ಕಥೆ ಒಳಗೆ ನಮಗೊಂದು ಕಥೆ ಇದೆ. ನಾವೇನ್ ತಿಳ್ಕೊಳ್ಬೇಕು ಈ ಕಥೆಯಿಂದ ಅಂದ್ರೆ, ನೀವು ಕರ್ಮ ಮಾಡೋದು ಮುಖ್ಯ ಅಲ್ಲ, ಯಾವುದೇ ಕರ್ಮದ ಹಿನ್ನೆಲೆಯ ಮರ್ಮ ತಿಳಿಬೇಕು. ಅಂದ್ರೆ ತಿಳಿದು ಭಜಿಸುವುದೇ, ಏನೇ ಮಾಡಿ ಅದು ಜ್ಞಾನ ಪುರಸ್ಸರವಾಗಿ ಮಾಡಿ. ನಿದ್ದೆ ಕೂಡ, ಊಟ ಕೂಡ, ಎಲ್ಲವನ್ನೂ ಜ್ಞಾನ ಪುರಸ್ಸರವಾಗಿ ಮಾಡಿದಾಗ ಮಾತ್ರ ಆ ಕರ್ಮ ಯಜ್ಞಾನುಸಂಧಾನವಾಗಿ ಭಗವಂತನ ಅರ್ಪಣೆಗೆ ಯೋಗ್ಯ ಆಗತ್ತೆ. ಏನು ಗೊತ್ತಿಲ್ಲ, ನಮ್ಮ ತಾತ ಮಾಡ್ತಿದ್ರು, ನಮ್ಮ ಅಪ್ಪ ಮಾಡ್ತಿದ್ರು, ನಾವು ಮಾಡ್ತಾ ಇದ್ವಿ ಅಷ್ಟೇ. ಏನು ಪ್ರಯೋಜನ ಇಲ್ಲ. ಅಷ್ಟೇ ಇಲ್ಲ, ಇನ್ನೊಂದು ಕಥೆ ಏನಂದ್ರೆ, ಯಶೋದೆ ಮನೆಯಲ್ಲಿ ಕೃಷ್ಣ 8 ವರ್ಷ ಅವಳಿಗೆ ತನ್ನ ಬಾಲ ಲೀಲೆಯನ್ನ ತೋರಿಸ್ತಾ ಇದ್ದಾನೆ ಅಂದ್ರೆ ಅವಳು ಏನು ಸುಕೃತ ಮಾಡಿದ್ದಾಳೆ. ಅವಳ ನಾಲೆಡ್ಜ್ ಎಷ್ಟು ದೊಡ್ಡದಿರಬೇಡ. ಅವನು ಯಾಕೆ ಬಂದ ಕೃಷ್ಣ ಅಂದ್ರೆ ಅವಳು ಜ್ಞಾನದಿಂದ ಎಷ್ಟು ಎತ್ತರದಲ್ಲಿದ್ಲು. ಅವಳು ನಿದ್ದೆಯನ್ನು ಭಗವಂತನ ಆರಾಧನೆ ಅಂತ ಮಾಡಿದ್ದಕ್ಕಾಗಿಯೇ ಕೃಷ್ಣ ಪರಮಾತ್ಮ ಅವಳ ಮನೆಗೆ ಬಂದಿದ್ದಾನೆ ವಿನ ನಮ್ಮನೇಲೆಲ್ಲ ಹುಟ್ಟಿದ ಮಗುಗೆ ಕೃಷ್ಣ ಅಂತ ಇಡ್ಬೇಕು. ಕೃಷ್ಣ ಬರಲ್ಲ, ಅದಕ್ಕೆ ಯಾವ್ದು ಹುಟ್ಟಿರುತ್ತೋ ಅದಕ್ಕೆ ಕೃಷ್ಣ ಅಂತ ಇಟ್ಕೊಂಡು ನಾವು ಸಂತೋಷ ಪಡ್ತಿರ್ತೀವಿ. ಇನ್ನು ರಿಯಲ್ ಕೃಷ್ಣ ಅವಳ ಮನೇಲಿ ಹುಟ್ಟಿದ್ದಾನೆ ಅಂದ್ರೆ ಅದರ ಹಿನ್ನೆಲೆಯಲ್ಲಿ ಅವಳ ಜ್ಞಾನ ಭಂಡಾರ ಎಷ್ಟು ದೊಡ್ಡದು ಅಂತ ಕೂಡ ತಿಳಿಸ್ತಾ ಇದ್ದಾನೆ. ಯಾವುದೇ ಒಂದು ಕರ್ಮ ಮಾಡಿ ಆ ಕರ್ಮದ ಹಿನ್ನೆಲೆಯಲ್ಲಿರುವ ಜ್ಞಾನ ಅದು ಬಹಳ ಮುಖ್ಯ. ನಿದ್ದೆ ಮಾಡ್ತೀರಿ, ಯಾಕೆ ಮಾಡ್ತೀರಿ, ಇದರಿಂದ ಏನು ಫಲ ಯಾರು ತಿಳ್ಕೊಂಡಿದೀವ, ಏನಿಲ್ಲ. ಬೇರೆದಕ್ಕೆಲ್ಲ ಫಲ ಹೇಳ್ತೀವ್ರಿ, ಪಂಚಾಮೃತ ಮಾಡ್ರಿ, ಅಪೂಪ್ದಾನ ಕೊಡ್ರಿ, ಅದಕ್ಕೆಲ್ಲ ಚತುರ್ವಿಧ ಫಲ ಪುರುಷಾರ್ಥ ಸಿದ್ಧಾರ್ಥಂ ಧರ್ಮ ಕಾಮಾರ್ಥ ಸಿದ್ಧಿ ಎಲ್ಲ ಹೇಳ್ತೀವಲ್ಲ. ನಿದ್ದೆ ಮಾಡುವಾಗ ಯಾರು ಹಿಂಗೆ ಸಂಕಲ್ಪ ಮಾಡಿಸಿ ಫಲ ಸಿದ್ಧಾರ್ಥಂ ಹೇಳಿದಾರ? ಏನು ನಾವು ಕೇಳೇ ಇಲ್ಲ ರೀ. ನಿದ್ದೆಗೆ ಏನು ಫಲ ಇದೆ ಅಂತ ಯಾರಾದ್ರೂ ಯಾವತ್ತಾರು ಕ್ವಶನ್ ಮಾಡ್ಕೊಂಡಿದೀವ? ಇಲ್ಲ. ಅಷ್ಟೇ ಇಲ್ಲ, ನಿದ್ದೆ ಬರೋದು ಗೊತ್ತಾದ್ರೆ ಅದಕ್ಕೆ ಮುಂಚೆ ಏನಾದ್ರು ಸಂಕಲ್ಪ ಎಲ್ಲ ಮಾಡೋದು ಗೊತ್ತೇ ಆಗಲ್ಲ ರೀ. ನಿದ್ದೆ ಬಂದಿದ್ದು ಗೊತ್ತಾದ್ರೆ ಅಲ್ವಾ, ಕೂತಾಗೆ ನಿದ್ದೆ, ಎದ್ದಾಗ ನಿದ್ದೆ ಮಾಡಬೇಕು ಅಂತ ಮಲಗರಿ, ಬರಲ್ಲ. ನಿದ್ದೆನೇ ಮಾಡಬೇಕು ಅಂತ ಫ್ಯಾನ್ ಹಾಕಿ ಲೈಟ್ ಆಡಿಸಿ ಕುರ್ಲಾನ್ ಮೇಲೆ ಮಲಗಿ AC ಆನ್ ಮಾಡಿದ್ರು ಬರಲ್ಲ. 1 ಗಂಟೆ ಆದ್ರೂ ಬರಲ್ಲ. ರಾತ್ರಿ 1 ಗಂಟೆ ಬಿಟ್ಟಿಟ್ಟಾಗಲ್ಲ ಕಂಡು ಎಲ್ಲ ಮಲಗಿರ್ತಾವೆ, ಇವಕ್ಕೆ ನಿದ್ದೆ ಬರಲ್ಲ. ಕೊಟ್ರೆ ಉಂಟು, ಇಲ್ಲದೇ ಇರಲಿಲ್ಲ. ಅವ್ನು ಯಾವಾಗ ಕೊಡ್ತಾನೋ ಗೊತ್ತಿಲ್ಲ, ಫಲ ತಿಳ್ಕೊಂಡೇ ಇಲ್ಲ. ಆದ್ರೆ ಇವಳು ಹಾಗಲ್ಲ, ಇವಳೆಲ್ಲ ತಿಳಿದಿದ್ದಾಳೆ. ಅದಕ್ಕೆ ನಾನು ಇವಳು ಮನೇಲಿ ಮಗನಾಗಿ ಬಂದಿದ್ದಾನೆ. ಇವಳು ತಿಳಿದಿದ್ದಾಳೆ, ನನಗೆ ಗೊತ್ತು. ನಿಮಗೇನು ಗೊತ್ತು? ತಿಳಿಸ್ತೀನಿ ಅಂತ. ನಾನು ಯಾಕೆ ಇವಳು ಮನೆಗೆ ಬಂದೆ ಅಂತ ತಿಳಿಸ್ತೀನಿ ಅಂತ. ಅಮ್ಮ ನಿದ್ದೆ ಅಂತೆಲ್ಲ, ನಿದ್ದೆಯಿಂದ ಏನು ಫಲ? ಅವಳಂದ್ಲು ಮೊದಲು, ಇದು ಆರ್ಡಿನರಿ ಮಗು ಅಂತ ಹೇಳುವಾಗ ಏನು ಹೇಳಿದ್ಲು, ಭುಕ್ತಂ ಪ್ರಜೆ ಜೀರ್ಣತಾಂ, ತಿಂದದ್ದು ಕರಗತ್ತೆ. ಡೈಜೆಷನ್ ಆಗ್ಬೇಕಾದ್ರೆ ನಿದ್ದೆ ಮಾಡಬೇಕು. ಇದ್ರ ಕತೆ ಇನ್ನೊಂದು ಏನು ಗೊತ್ತಾ, ಹೆಚ್ಚು ತಿಂದರೆ ಹೆಚ್ಚು ಡೈಜೆಷನ್ ಟೈಮ್ ಬೇಕಲ್ಲ, ಅದಕ್ಕೆ ಹೆಚ್ಚು ನಿದ್ದೆ ಮಾಡಬೇಕು. ಅದಕ್ಕೆ ಹಿಂದಿನ ಕಾಲದವ್ರು ಕಡಿಮೆ ತಿನ್ನೋರು ಮಿತ ಬುಕ್ ಅಂತ. ಮಿತ ಬುಕ್ ಅಂದರೆ ಎಷ್ಟು ಬೇಕೋ, ನಮಗೆ ಎಷ್ಟು ತಿಂದರೆ ಹೊಟ್ಟೆ ತುಂಬತ್ತೋ ಅಷ್ಟು ತಿನ್ನಬಾರ್ದಂತೆ. 1/4 ಭಾಗ ತಿನ್ಬೇಕಂತೆ, 1/4 ಭಾಗ ನೀರಿರ್ಬೇಕಂತೆ, 1/4 ಭಾಗ ಗಾಳಿ ಇರ್ಬೇಕಂತೆ, ಇನ್ನು 1/4 ಭಾಗ ಹಾಗೆ ಬಿಟ್ಟಿರ್ಬೇಕಂತೆ. ಅಂದರೆ ಮಾತ್ರ ರೈಟ್ ಟೈಮ್ ಎಚ್ಚರ ಆಗುತ್ತಂತೆ. ಸುಮ್ಮನೆ ನಿಮ್ಗೆ ಲೌಕಿಕ ಹೇಳ್ತೇನೆ ನೋಡಿ, ನೀವು ಆಫೀಸ್ಗೆ ಹೋದಾಗ ಇವತ್ತು ನೀವು ಅಟೆಂಡ್ ಮಾಡಬೇಕಾದ ಫೈಲುಗಳು ಅಂತ ಇಷ್ಟು ತಂದಿಟ್ಬಿಟ್ರೆ ತಲೆ ಕೆಟ್ಟು ಹೋಗ್ಬಿಡುತ್ತೆ. ಇಷ್ಟೂ ನಾನೇ ಮಾಡ್ಬೇಕಲ್ಲಪ್ಪ ಅಂತ ಅನ್ಸತ್ತಲ್ಲ. ಅದೇ ನಿಮ್ಗೆ 2-3 ಫೈಲ್ ಇದ್ರೆ ಬೇಗ ಕೆಲಸ ಮುಗಿಸಿ ಆರಾಮಿರ್ಬೋದು ಅನ್ಸತ್ತಲ್ಲ. ಹಾಗೆ ನಿಮ್ಮ ತಟ್ಟೆ ಒಳಗೆ ಇಷ್ಟು ಹಾಕೊಂಡು ಕೂತ್ರೆ ಒಳಗಿರೋ ಸಣ್ಣ ಕರಳು ದೊಡ್ಡ ಕರಳು, ಅಯ್ಯೋಯ್ಯೋ ಇಷ್ಟೊಂದು ಡೈಜೆಷನ್ ಮಾಡ್ಬೇಕಾ ಇವತ್ತು, ನನಗೆ ಗ್ರಾಚಾರ, ನನಗೆ ಸರಿಯಾಗಿ ಹಬ್ಬ ಇದೆ ಅನ್ನತ್ತಂತೆ. ಏಕಾದಶಿ ಬಂದ್ಬಿಟ್ರೆ ಎಲ್ಲ ಇಡೀ ನೋಡಿ, ನಿಮ್ಮ ದೇಹದ ಒಳಗೆ ಯಾವುದೇ ನೋವಿರಲಿ, ಮೈ ಕೈ ನೋವು, ಎಲ್ಲ ನೋವು ಏಕಾದಶಿ ಮಾಯ. ಯಾಕಂದ್ರೆ ಪೆಟ್ರೋಲೇ ಇಲ್ಲ ಗಾಡಿಗೆ, ತಣ್ಣಕ್ಕೆ ಕೂತು ಬಿಟ್ಟಿರುತ್ತೆ. ಎಷ್ಟು ಅನುಕೂಲ ಆದ್ರಿಂದ. ಆದರೆ ದಿನ ಮಾಡ್ಲಿಕ್ಕೆ ಬರಲ್ಲ. 15 ದಿನಕ್ಕೊಂದ್ಸತಿ ಮಾಡಿಬಿಟ್ರೆ ಇಡೀ ದೇಹ ಸರ್ವಿಸ್ ಮಾಡಿಸಿದಾಗ ಆಗ್ಬಿಡುತ್ತೆ.
ಕೃಷ್ಣ ಪರಮಾತ್ಮ ಹೇಳ್ತಾನೆ, ನನ್ನ ಅನುಗ್ರಹ ಆಗ್ಬೇಕಾದ್ರೆ ತಿನ್ನೋದೇ ದೊಡ್ಡ ಪ್ರೋಗ್ರಾಮ್ ಆಗಬಾರ್ದು, ಹಿತ ಬುಕ್ ಮಿತ ಬುಕ್ ಅಂತ ಅದು ಭಾಗವತದಲ್ಲೇ ಬಂದದ್ದು. ಮಿತ ಬುಕ್ ಇರಬೇಕು ದೇವರ ದಯ ಆಗ್ಬೇಕಾದ್ರೆ. ಅದರಿಂದ ಇವಳು ಹೇಳ್ತಾಳೆ, ತಿಂದಿದ್ದು ಕರಗಬೇಕಾದ್ರೆ ನಿದ್ದೆ ಮಾಡಬೇಕು. ಕೃಷ್ಣ ಅಂದ, ಹಾಗಾದ್ರೆ ಯಾಕೆ ಮಲಗಬೇಕು ಅಂತ ತಿಳ್ಕೊಂಡಿದ್ಯಾ? ಸರಿ, ಆದ್ರೆ ನಿದ್ರೆ ಅಂದ್ರೆ ಏನು ಅಂದ. ನಿದ್ರಾ ಕಾಂಬಾ, ಅಂಬ ಅಂದ್ರೆ ಅಮ್ಮ, ನಿದ್ದೆ ಅಂದ್ರೆ ಏನು ಅಂದ. ನೋಡಿ, ನಾವು ಇದನ್ನ ಎಂದು ಪ್ರಶ್ನೆ ಮಾಡ್ಕೊಳ್ಳೇ. ಯಾರನ್ನಾರು ಕೇಳಿ ನಿದ್ರೆ ಅಂದ್ರೆ ಏನು, ನಿದ್ದೆ ಅಂದ್ರೆ ಏನು, ಮಾಡು ಬರುತ್ತಲ್ಲ ಅದೇ ಇರ್ತಾರಲ್ವಾ. ಇವ್ರ ಅಮ್ಮನೂ ಹಾಗೆ ಅಂದ್ಲು. ನಿದ್ರೆ ಅಂತ ಕೇಳಿದ ಕೆಲವು ಮಕ್ಕಳು ಏನಾದ್ರು ಪ್ರಶ್ನೆ ಕೇಳಿದ್ರೆ ತಾಯಂದ್ರಿಗೆ ಉತ್ತರ ಬರದೇ ಇದ್ರೆ ಬೇರೆಯವ್ರ ಹತ್ರ ಹೇಳುವಾಗ, ಅಯ್ಯೋ ನನ್ನ ಮಗ ತಲಹರಟೆ, ಏನೇನೋ ತನಗೆ ಬರಲ್ಲ ಉತ್ತರ ಕೊಡ್ಲಿಕ್ಕೆ, ಅದು ಹೇಳ್ಕೊಳಲ್ಲ. ಮಗು ತಲಹರಟೆ. ನಿಜವಾಗಿಯೂ ಯಶೋದೆ ಅನ್ಬೇಕಾಗಂತ, ಏನ ತಲಹರಟೆ ಮಲ್ಕೋ ಅಂದೇ ಇಲ್ಲ ಅವಳು. ಯಾಕೆಂದ್ರೆ ಅಂಥ ತಾಯಲ್ಲ ಅವಳು, ಜ್ಞಾನಿ. ಜ್ಞಾನಿ ಇಲ್ಲದವರಿಗೆ ಮಗುವಾಗಿ ಭಗವಂತ ಬರಲಿಕ್ಕೆ ಹೇಗೆ ಸಾಧ್ಯ? ಕೃಷ್ಣ ಕೇಳ್ತಾನಮ್ಮ ನಿದ್ದೆ ಅಂದ್ರೇನು. ಅವಳು ಮೊದಲು ಉತ್ತರ ಕೊಟ್ಲು, ಇದು ದೇಹದಲ್ಲಿ ನಡೆಯುವ ಕ್ರಿಯೆ. ಅವಳಂತಾಳೆ, ನಿದ್ರಾ ಅಂದ್ರೆ ಇನ್ನೇನಿಲ್ಲ, ನಿಮೀಲಿತಾಕ್ಷಿಯುಗಲ, ಕಣ್ಣು ಮುಚ್ಕೊಳ್ಳೋ, ಕಣ್ಣು ಮುಚ್ಕೋ, ಕಣ್ಣು ಮುಚ್ಕೊಂಡ್ರೆ ಏನ್ ಬರುತ್ತೋ ಅದೇ ನಿದ್ದೆ. ಇದ್ರೊಳಗೆ ಇನ್ನೊಂದು ಕಥೆ ಇದೆ ರೀ. ದೇವರು ಗಾಯತ್ರಿಗೆ ನಾರಾಯಣಕ್ಕೆ ಅಂತ ಕೆಲವರಿಗೆ ಜಪ ಕೂತ್ಕೊಳ್ತಾರೆ, ಹಾಗೆ ನಿದ್ದೆ ಬಂದ್ಬಿಟ್ಟಿರುತ್ತೆ. ಅದು ಕೃಷ್ಣ ಹೇಳ್ತಾನೆ, ಜಪ ಮಾಡೋರು ಕಣ್ಣು ಮುಚ್ಚಬೇಡಿ ಅಂತಾನೆ. ಪೂರ್ಣ ಕಣ್ಣು ಮುಚ್ಚೋಂಗಿಲ್ಲ. ಪೂರ್ಣ ಕಣ್ಣು ಮುಚ್ಚಿದ್ರೆ ಕಂಟ್ರೋಲ್ ತಪ್ಪು ಹೋಗ್ತೀರಿ ನೀವು. ಮೂಗಿನ ತುದಿಯನ್ನ ನೋಡ್ತಾ ಒಳ್ಳೆ ಕುತ್ತಿಗೆ ನೇರವಾಗಿ ಇಟ್ಕೊಂಡು ರುಜುಕಾಯನಾಗಿ ಹೇಗೆ ಧ್ಯಾನ ಮಾಡಬೇಕು ಅನ್ನುವ ಕ್ರಮದಲ್ಲಿ ಪೂರ್ಣ ಕಣ್ಣು ಮುಚ್ಚಲಿಕ್ಕೆ ಹೇಳೇ ಇಲ್ಲ. ಕಣ್ಣು ಗೊತ್ತು ದೇವರಿಗೆ, ನೀವು ಕಣ್ಣು ಮುಚ್ಚಿದ್ರೆ ಸೆಕೆಂಡ್ ಬರೋದು ಯಾವುದು? ನಿದ್ದೆ. ಅದ್ರೊಳಗೂ ನಿದ್ದೆ ಮಾಡಬಾರದ ಕಾಲದಲ್ಲಿ ಕಣ್ಣು ಮುಚ್ಚಿದ್ರಂತೂ ಫಸ್ಟ್ ಕ್ಲಾಸ್ ನಿದ್ದೆ ಬಂದ್ಬಿಡುತ್ತೆ. ನಿದ್ದೆ ಮಾಡೋ ಕಾಲದಲ್ಲಿ ಏನ್ ಕಣ್ಣು ಮುಚ್ಚಿದ್ರು ಬರಲ್ಲ, ಏನ್ ಮಾಡಿದ್ರು ಬರಲ್ಲ. ನೀವು ಪುರಾಣಕ್ಕೆ ಬಂದಾಗ ಚೆನ್ನಾಗಿ ಹೇಳ್ತಾ ಇದ್ದಾರೆ ಆಚಾರ ಅಂತ, ಒಂದು ನಿಮಿಷ ಕಣ್ಣು ಮುಚ್ಕೊಂಡ್ಬಿಡಿ, ಟೈಮ್ ಹೋಗಿದ್ದೆ ಗೊತ್ತಲ್ಲ, ಪಕ್ಕದವ್ರು ಆಮೇಲೆ ಎಬ್ಬಿಸ್ಬೇಕು, ಆಚಾರ ಎದ್ದೋದ್ರು ನೀವು ಎದ್ದು ಹೋಗಿ ಅಂತ. ಹೀಗೆ ಆವಾಗ ಬರಬಾರ್ದು ನೋಡಿ, ಆಗ ಬಂದ್ಬಿಡುತ್ತೆ, ಒಳ್ಳೆ ನಿದ್ದೆ ಬಂದ್ಬಿಡುತ್ತೆ. ಇದು ನಮ್ಮ ಯೋಗ್ಯತೆ. ಇಲ್ಲಿ ಕೃಷ್ಣ ಕೇಳ್ತಾನೆ, ಅಮ್ಮ ನಿದ್ರೆ ಅಂದ್ರೇನು? ಕಣ್ಣು ಮುಚ್ಕೊಂಡ್ರೆ ಬರೋದು ಅಂತ ಅಮ್ಮ ಹೇಳಿದ್ಲು. ಆದ್ರೆ ಕಣ್ಣು ಮುಚ್ಕೊಂಡ್ರು ಬರೋಲ್ಲ ಅಂತ ಕೃಷ್ಣ. ಕಣ್ಣು ಮುಚ್ಕೊಂಡವ್ರಿಗೆಲ್ಲ ನಿದ್ದೆ ಬರಲ್ಲ. ನೋಡಿ, ಮಕ್ಕಳಿಗೂ ನಮಗೂ ಇಷ್ಟೇ ವ್ಯತ್ಯಾಸ. ಮಲಗದ ಮೇಲೆ ನಿದ್ದೆ ಬರುತ್ತೆ ಅಂದ್ರೆ ನೀವು ದೊಡ್ಡವರಾಗಿದ್ದೀರಿ ಅಂತ ಅರ್ಥ. ಮಲಗದ ಮೇಲೆ ನಿದ್ದೆ ಬರೋದು, ಮಲಗಕ್ಕೆ ಮುಂಚೆ ನಿದ್ದೆ ಬಂದ್ಬಿಡುತ್ತೆ, ಆಮೇಲೆ ಮಲಗುತ್ತಲ್ಲ ಅದು ಮಗು. ಮಗು ಹಠ ಮಾಡ್ತಿದ್ರೆ ತಾಯಿ ತಂದೆ ಮನೆಯವರು ಹೇಳ್ತಾರೆ, ಮಗು ತುಂಬಾ ನಿದ್ದೆ ಬಂದ್ಬಿಟ್ಟಿದೆ, ಅದಕ್ಕೆ ಚಂಡಿ ಹಿಡಿದಿದೆ ಅಂತ. ಅದಕ್ಕೆ ನಿದ್ದೆ ಬಂದ್ಬಿಟ್ಟಿರುತ್ತೆ, ಆದ್ರೂ ಆಟ ಆಡ್ತಿರುತ್ತೆ, ಏನೋ ಹಠ ಏನೋ, ಅದು ಮಲಗಿಸಿದ ತಕ್ಷಣ ಮಲಗಿಬಿಡುತ್ತೆ, ಒಂದು ಕ್ಷಣಕ್ಕೆ ಮಲಗಿಬಿಡುತ್ತೆ. ನಾವು ಮಲಗದ ಮೇಲೆ ಯಾವಾಗೋ ನಿದ್ದೆ ಬರುತ್ತಲ್ಲ, ಅದಕ್ಕೆ ನಮ್ಗೆ ಹಿಂಗೆ. ಅದರಿಂದ ಕಣ್ಣು ಮುಚ್ಚಿದ್ರೆ ನಿದ್ದೆ ಬರಲ್ಲ. ಆ ನಿದ್ದೆ ಒಳಗೆ ಇನ್ನೊಂದು ವ್ಯಾಪಾರ ಇದೆ ಭಗವಂತಂದು, ಅದೇನು ಹೇಳಮ್ಮ ಅಂತ ಕೇಳಿದಾಗ ಅವಳು ಹೇಳ್ತಾ ಇದ್ದಾಳೆ, ಪ್ರಾಜ್ಞಂ ಯದಾ ಲಿಂಗತಿ. ಜೀವನನ್ನ ಪ್ರಾಜ್ಞನಾಮಕ ಪರಮಾತ್ಮ ಯಾವಾಗ ಆಲಿಂಗನ ಮಾಡ್ಕೊಳ್ತಾನೆ ಆಗ ಬರುತ್ತಲ್ಲ, ಅದಕ್ಕೆ ನಿದ್ದೆ ಅಂತ ಕರೀತಾರೆ. ಅಂದ್ರೆ ಪ್ರಾಜ್ಞನಾಮಕನ ಕಾರ್ಯ ನಿದ್ದೆ. ಈ ರೀತಿ ತಿಳಿದು ಭಜಿಸುವುದೇ ಫಲವಿದು ಬಾಳ್ದುದಕ್ಕೆ. ಭಗವಂತನ ಆಲಿಂಗನ ಅಂತ ಯಾರು ಅನುಸಂಧಾನ ಮಾಡಿ ಮಲಗುತ್ತಾರೆ, ಆ ನಿದ್ದೆ ಕೂಡ ದೇವರ ಪೂಜೆ. ಹೀಗೆ ಮಾಡುವವರೇ ಮಂತ್ರಾಲಯ ಪ್ರಭುಗಳು. ಅವರಿಗೆ ಯೋಗ ನಿದ್ರೆಯನ್ನು ಬೇಗನೆ ಮಾಡುವ. ಯೋಗ ಅಂದ್ರೆ ಕರ್ಮಸು ಕೌಶಲಂ. ಕೃಷ್ಣ ಹೇಳ್ತಾನೆ, ಮಾಡುವ ಕರ್ಮ ಭಗವಂತನಿಗೆ ಪ್ರೀತಿ ಆಗುವಂತೆ ಆ ಕರ್ಮವನ್ನ ಮಾಡಿದರೆ ಆ ಕರ್ಮವನ್ನೇ ಯೋಗ ಅಂತ ಕರೀತಾರೆ. ಆ ಬಗೆಯ ಯೋಗ ಬಲ್ಲವರು ಮಂತ್ರಾಲಯ ಪ್ರಭುಗಳು, ಜ್ಞಾನಿಗಳು. ಅವರು ಮಾಡುವ ನಿದ್ದೆಯೂ ಕೂಡ ಭಗವಂತನ ಆರಾಧನೆ. ನಾವು ಎಚ್ಚರದಲ್ಲಿ ಕೇಳಿದ್ರು ನಿದ್ದೆ ಮಾಡಿದ ಹಾಗೆ. ಅದರಿಂದ ಅವರು ಈ ರೀತಿ ನಿದ್ದೆ ಪ್ರಾಜ್ಞ ಪರಮಾತ್ಮನ ಆಲಿಂಗನ ಅಂತಂದಾಗ ಕೃಷ್ಣ ಅಂದ, ಓ ಅಷ್ಟೇನಾ, ಆಯ್ತು ಮಾಡ್ತೀನಿ ಬಿಡು ಅಂದ. ಸ್ವಾಂಗಂ ಸಮಾಲಿಂಗ್ಯ ತತ್. ಕೃಷ್ಣ ತೊಟ್ಲಲ್ಲೇ ಮಲಗಿ, ಅಮ್ಮ ಏನು ಪ್ರಾಜ್ಞನಾಮಕನನ್ನ ಆಲಿಂಗನ ಮಾಡ್ಕೊಳ್ಬೇಕಂದ ಎಲ್ಲ ಮಾಡ್ಕೊಳ್ತೀನಿ ನೋಡು ಅಂತ ಹೇಳಿ ಎರಡೂ ಕೈಗಳಿಂದ ಹೀಗೆ ಗಟ್ಟಿ ಹೀಗೆ ಮಾಡ್ಕೊಂಡು, ಅಮ್ಮ ನೀ ಹೇಳಿದ್ ನಿಜ, ಪ್ರಾಜ್ಞನನ್ನ ಆಲಿಂಗನ ಮಾಡ್ಕೊಂಡೆ, ನಿದ್ದೆನೂ ಬಂತು, ನೀ ಆಗ್ಲೇ ಕೊಟ್ಟ ಹಾಲು ಖಾಲಿ ಆಯ್ತು, ಇನ್ನೊಂದು ಹಂಡೆ ಹಾಲು ತಗೊಂಡ್ ಬಾ ಅಂದ. ಅವಳಂದ್ಲು, ಹೀಗೆ ಕಣ್ಣು ಮುಚ್ಚೋದು ನಿದ್ದೆ ಮಾಡಿದೆ, ನಿಂಗೆ ಕಣ್ಣು ಮುಚ್ಚೋದು ಬೇಡಪ್ಪ, ನಿಂಗೆ ನಿದ್ದೆನೂ ಮಾಡಬೇಡ, ನಿಂಗೆ ಹಾಲು ಸಪ್ಲೈ ಮಾಡ್ಲಿಕ್ಕೂ ನನಗಾಗಲ್ಲ. ಅಂದರೆ ಭಗವಂತ ಅವರಮ್ಮನಿಗೆ ಏನು ಹೇಳ್ತಾನೆ, ಪ್ರಾಜ್ಞ ಅಂದ್ರು ನಾನೇ, ತುರಿಯ ಅಂದ್ರು ನಾನೇ, ವಿಶ್ವ ಅಂದ್ರು ನಾನೇ, ತೈಜಸ ಅಂದ್ರು ನಾನೇ, ಅವಸ್ಥಾ ತ್ರಯ ನಿಯಾಮಕ ನಾನೇ, ಎಲ್ಲವನ್ನೂ ನಾನೇ ಇದ್ದೇನೆ, ನಾನೇ ಭಗವಂತ ಅಂತ ತಾಯಿಗೆ ತೋರಿಸ. ಜಗತ್ತಿನ ಸಜ್ಜನರಿಗೆ ಅರಿವನ್ನ ಕೊಡ್ಲಿಕ್ಕೆ ಬಂದ ಭಗವಂತ ಅಮ್ಮನಿಗೆ ಕೊಡದೇ ಇರ್ತಾನ. ಅದರೊಳಗೂ ಈ ಅಮ್ಮ ಸ್ಪೆಷಲ್ ಅಮ್ಮ ಇವಳು. ಯಾಕಂದ್ರೆ ಯಶೋದೆಗೆ ಭಗವಂತ ಆಗಾಗ ತಾನು ಬಾಲಕ ಅಲ್ಲ ಜಗತ್ ಪಾಲಕ ಅಂತ ತೋರಿಸ್ತಾ ಇದ್ದ, ಅನೇಕ ಬಾರಿ ತೋರಿಸ್ದ.
ಅವಳ ಭಾಗ್ಯ ಅಷ್ಟು ದೊಡ್ಡದು. ಭಗವಂತನನ್ನ ಮೇಲಿಂದ ಮೇಲೆ ಅವಳು ಮರ್ತಾಗೆಲ್ಲ ದೇವರು ನೆನೆಸ್ಕೊಡ್ತಿದ್ದ. ಎಷ್ಟು ಪುಣ್ಯಾತ್ಗಿತ್ತಿ ಇರಬೇಡ. ಅವಳ ಕಥೆಯನ್ನು ವರ್ಣನೆ ಮಾಡಿದ್ದಾರೆ. ಇಷ್ಟಾದ್ಮೇಲೆ ಕೃಷ್ಣ ಅವರಮ್ಮ ಯಾವಾಗಲೂ ಒಂದೇ ಹಾಡು ಹೇಳ್ತಿದ್ಲಂತೆ. ಆಗ ಕೃಷ್ಣ ಒಂದ್ಸತಿ ಅವರಮ್ಮನ ಕೇಳಿದ್ನಂತೆ, ಯಾವಾಗಲೂ ಒಂದೇ ಹಾಡು ಹೇಳ್ತಿಲ್ಲ, ನಿಂಗೆ ಬೇರೆ ಯಾವುದು ಬರಲ್ವಾ? ಅದು ನೀ ಹೇಳೋ ಹಾಡಿಗೂ ನನ್ನ ನಿದ್ದೆಗೂ ಏನು ಸಂಬಂಧ ಇಲ್ಲ. ಏನು ಹಾಡು ಹೇಳ್ತಿದ್ಲು? ಅವಳು ಯಾವಾಗಲೂ ಕ್ಷೀರಸಾಗರ ಸಾಯಿಯಾಗಿ ಭಗವಂತ ಮಲಗಿದ ಹಾಡನ್ನೇ ಹೇಳ್ತಾ ಇದ್ಲು. ಕೃಷ್ಣ ಒಂದ್ಸತಿ ಅವರಮ್ಮನ ಕೇಳಿದ್ನಂತೆ, ಮಾತರ್ಗಾಯ ಸಿಕಿಂ ಸದಾ ಜಲನಿಧೌ ಶೇಷಾಂಗ ಸಂಶಾಯಿನಂ ತಾತಾಸೌ ನನು ನಿದ್ರಯಾ ಪರಿವೃತೋ ದದ್ಯಾತ್ ತವಾಪೀತಿತಾಂ ಏವಂ ಚೇತ್ ಗದಿತಂ ತದೀಯಮಖಿಲಂ ತತ್ಕರಣ ದೇಶಂ ಗತಂ ಯಾತೀತಿ ಪ್ರತಿಪಾದಯನ್ ನಿಜಮತಂ ಪಾಯಾದ್ ಯಶೋದಾಸುತಃ. ಕೃಷ್ಣ ಬ್ರಹ್ಮ ಹಾಡು ಹೇಳ್ತಿದ್ರೆ ಕೇಳಿದ್ನಂತೆ, ಅಮ್ಮ ಯಾರನ್ನ ಕುರಿತು ಹಾಡು ಹೇಳ್ತಾ ಇದ್ದೀಯಾ? ಅವಳಂದ್ಲು, ಹಾಲಿನ ಸಾಗರದಲ್ಲಿ ಮಲಗಿದ್ದಾನಲ್ಲ, ಯಾವಾಗಲೂ ಮಲಗಿರ್ತಾನಲ್ಲ, ಅವನ ಹಾಡು ಹೇಳ್ತಾ ಇದ್ದೀನಿ. ಅಲ್ಲ, ಅವನ ಹಾಡಿಗೂ ನನ್ನ ನಿದ್ದೆಗೂ ಏನು ಸಂಬಂಧ? ಕೃಷ್ಣ ಕೇಳಿದ್ನಂತೆ. ಅಮ್ಮ ಹೇಳ್ತಾ ಇದ್ದಾಳು, ಅವನ್ ಯಾವಾಗಲೂ ಮಲಗಿರ್ತಾನಲ್ಲ, ಅವನ ಕುರಿತು ಭಜನೆ ಮಾಡಿದ್ರೆ ಅವನ ನಿದ್ದೆ ಒಳಗೆ ನಿಂಗೊಂದು 100 ಗ್ರಾಮ್ ನಿದ್ದೆ ಸಪ್ಲೈ ಮಾಡ್ತಾನೇನೋ, ಅದಕ್ಕೆ ಅವನಿಗೆ. ಇದರ ಅರ್ಥ ಏನು ಗೊತ್ತಾ? ನಾವು ಮಲಗುವಾಗ ದೇವರು ಹೀಗೆ ಆನಂದವಾಗಿ ಮಲಗಿದ್ದಾನೆ ಅಂತ ಚಿಂತನೆ ಮಾಡಿದರೆ ನಿದ್ದೆಯ ಆನಂದವನ್ನ ಭಗವಂತ ನಮಗೆ ಕೊಡ್ತಾನೆ. ಆಚಾರ್ಯರಂತಾರೆ, ಯದ್ ಅಸುಪ್ತಿಗತೋಪಿ ಹರಿಸುಖವಾನ್ ಸುಖರೂಪಿಣ ಮಾಹುರತೋ. ನಿಗಮಾಹ ವೇದಗಳೆಲ್ಲ ಭಗವಂತನನ್ನ ಸುಖ ಸ್ವರೂಪಿ ಅಂತ ವರ್ಣನೆ ಮಾಡ್ತಾ ಇದೆ. ಅಂತಹ ಭಗವಂತ ಪಾಲಸಾಗರದಲ್ಲಿ ಮಲಗಿದ್ದಾನೆ ಅಂತ ಅವನು ಮಲಗಿರುವ ಚಿಂತನೆಯನ್ನ ನಾವು ಮಾಡಿದರೆ ಭಗವಂತ ನಮಗೆ ಆ ನಿದ್ದೆಯನ್ನ ಕೊಡ್ತಾನೆ. ಅದಕ್ಕೆ ನಿನಗೂ ಅದೇ ಕೊಡ್ಲಿ ಅಂತ ನಾ ಹೇಳ್ತಾ ಇದ್ದೇನೆ ಅಂತ ಅಮ್ಮ ಹೇಳೋಳಂತೆ. ಕೃಷ್ಣ ಮತ್ತೆ ಕೇಳೋನಂತೆ, ಅಮ್ಮ ಅಲ್ಲಿ ಹಾಲಿನ ಸಾಗರದಲ್ಲಿ ಶೇಷಶಾಹಿಯಾಗಿ ದೇವರು ಮಲಗಿದ್ದಾನ? ಹೌದು ಅನ್ನೋಳಂತೆ. ಹಾಗಾದ್ರೆ ಮಲಗಿದ್ರೆ ನೀ ಹಾಡೋ ಅವನಿಗೆ ಹೇಳೋ ಹಾಡು ಅವನಿಗೆ ಹ್ಯಾಕೆ ಕೇಳಿಸತ್ತೆ? ಮಲಗದವ್ರಿಗೆ ಕೇಳಿದ್ರಷ್ಟೇ ನಂಗೆ ಕೊಡ್ಬೇಕು. ಅವನು ಕೇಳಿಸ್ಕೊಂಡು ಕೊಡ್ಬೇಕಾದ್ರೆ ಅವನು ಮಲಗಿರ್ಬಾ. ಕೇಳಲಿಲ್ಲ, ಮಲಗಿದ್ದಾನೆ. ಕೇಳಿದ್ದಾನೆ, ಮಲಗಿಲ್ಲ. ಅವಳಿಗೆ ಏನು ಹೇಳ್ತೀಯೋ ಗೊತ್ತಾಗಿಲ್ಲ. ಏನಿಲ್ಲಮ್ಮ, ಆ ಮಲಗಿರೋನು ಇಲ್ಲಿ ಕೂತಿರೋನು ಎಲ್ಲ ನಾನೇ ಅಂತ ಹೇಳ್ತಿದ್ನಂತೆ ಕೃಷ್ಣ. ಒಂದು ಕ್ಷಣಕ್ಕೆ ಅಮ್ಮನಿಗೆ ಭಕ್ತಿ ಬರಬೇಕು, ಮತ್ತೊಂದು ಕ್ಷಣಕ್ಕೆ ಮಗ ಅನ್ನುವ ಪ್ರೀತಿ ಬರಬೇಕು. ಪ್ರೀತಿ ಭಕ್ತಿ ಎರಡು ಮಾಡ್ತಾ ಭಗವಂತನ ಪರಮಾನುಗ್ರಹಕ್ಕೆ ಪಾತ್ರರಾದವರು ನಂದಗೋಪ, ಯಶೋಧ. ಈ ಕೃಷ್ಣನ ಬಾಲಲೀಲೆ ಇನ್ನೂ ಇರ್ತಕ್ಕಂಥದ್ದು. ನಾಳೆ ಇದ್ರದ್ದೊಂದು ಮಂಗಳ. ಎಷ್ಟು ಕೇಳಿದೆವು ಅಷ್ಟೇ, ಎಷ್ಟು ಕತೆ ಕೇಳಿದ್ರೆ ಅಷ್ಟೇ. ರುಕ್ಮಿಣೀಶ್ ವಿಜಯ 1000ಕ್ಕೂ ಮಿಕ್ಕ ಶ್ಲೋಕಗಳಿದೆ. ಎಲ್ಲ ಕಥೆಗಳನ್ನು 5 ದಿವಸದಲ್ಲೆಲ್ಲ ಹೇಳಲಿಕ್ಕೆ ಸಾಧ್ಯವಿಲ್ಲ. ಆದರೂ ಕೂಡ ಅಧಿಕ ಮಾಸದಲ್ಲಿ ಒಂದು ಕಥೆ ಕೇಳಿದ್ರು ಅಧಿಕ ಪುಣ್ಯ ಬರುತ್ತಾದ ಕಾರಣ ಆ ರುಕ್ಮಿಣೀಶ ವಿಜಯದ ಕೆಲವು ಕಥೆಗಳನ್ನು ಮತ್ತೆ ನಾಳೆ ನೋಡೋಣ ಅಂತ ಹೇಳ್ತಾ, ನೋಡಿ ಮಂಗಳವನ್ನು ಮಾಡೋಣ ಅಂತ ಹೇಳ್ತಾ, ಶ್ರೀಕೃಷ್ಣ ಅರ್ಪಣಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇರಿತಃ ಯದವೋಚ ಮಹಂತೇನ ಪ್ರಿಯತಾಂ ಕಮಲಾಲಯ ದ್ವೇಷಾರ್ಪಣಮಸ್ತು. ಕೃಷ್ಣ.